ಸನ್ಮಾನ್ಯ ಸಭಾಧ್ಯಕ್ಷರು, ಬರ್ತಾ ಇದ್ದಾರೆ. ನಿಮ್ಮ ಏನಿಲ್ಲ. ಇಬ್ರು ಐದಾರು ಮಂತ್ರಿಗಳಿದ್ದಾರೆ. ಇಬ್ರು ಯಾರೆಲ್ಲ ಮಿನಿಸ್ಟರ್ಸ್ ಇದ್ದಾರೆ, ಅವ್ರು ಇಳಿಸ್ಕೊಡಿ. ಬರ್ತಾರೆ, ಕಮ್ಮಿಂಗ್ ಆನ್ ದಿ ವೇ. ಜಸ್ಟ್ ಅಲ್ಲಿ ಸಿಎಂ ಅವರು ಬರ್ತಿದ್ದಾರೆ. ಯಾಕೆ ಅಶ್ವಥ್, ನೀವು ಸುಮ್ಮನೆ ಅಡ್ವೈಸ್ ಸಮಥಿಂಗ್ ಗುಡ್ ಥಿಂಗ್ಸ್, ನಾಟ್ ಬ್ಯಾಡ್ ಥಿಂಗ್ಸ್. ಮಾತಾಡಿ. ಸ್ವಲ್ಪ ಅಟೆನ್ಷನ್ ಬಂದಾಗ ಅಯ್ಯೋ ಮಾತಾಡಿ. ಪ್ರತಿಪಕ್ಷ ಮಾತಾಡ್ತೀನಿ ಸರ್. ನಾನು ಸ್ವಲ್ಪ ಗಮನ ಎಲ್ಲ ಇದಾಗ್ತದೆ. ಆಗ್ತದೆ ಗಮನ, ಅವ್ರು ಸೆಟ್ ಆಗುವ ಕರೆಕ್ಟ್ ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಆಗಲೂ ಕೂಡ ಈ ಒಂದು SCP ಮತ್ತು TSP ವಿಚಾರದ ಬಗ್ಗೆ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೆ. ನಾನು ಈ SC/ST ಜನಾಂಗದ ಮಾನವ ಅಭಿವೃದ್ಧಿ ಸೂಚ್ಯಂಕ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಅಂದರೆ ದೀರ್ಘ ಮತ್ತು ಆರೋಗ್ಯಕರ ಜೀವನ ಆ ಜನಾಂಗದ್ದು, ಶಾಲಾ ಶಿಕ್ಷಣದ. ಒಂದ್ ಸೆಕೆಂಡ್. ಈಗ ಇವತ್ತು ಮಿನಿಸ್ಟರ್ಸ್ ಯಾರೆಲ್ಲಿ ಇರಬೇಕು ಒಂದು ಹೇಳ್ತೇನೆ. ಓದ್ಬಿಡಿ ಸರ್. ಒಂದು ರಾಮಲಿಂಗಾರೆಡ್ಡಿ ಅವರು, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಶಿವಾನಂದ ಎಸ್ ಪಾಟೀಲ್, ಚೆಲುವರಾಯಸ್ವಾಮಿ, ರಹೀಂ ಖಾನ್, ವೆಂಕಟೇಶ್, ರಾಜಣ್ಣ, ಬೈರತಿ ಸುರೇಶ್, ಸಂತೋಷ್ ಲಾಡ್, ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಂಕಲ್ ವೈದ್ಯ ಎಲ್ಲ ಹೇಳಿದರು. ಅಲ್ಲ ಆಗಿ ಬರ್ತಾರೆ ಇದರಲ್ಲಿ. ಈಗ ಎಲ್ಲಕ್ಕೆ CM ಅವರು ಬಂದಿದ್ದಾರೆ. ಬಟ್ ಸರ್, ಈಗ CM ಪಾಪ ಬಂದು ಕೂತವ್ರು ಯಾರು ಇಲ್ಲ ಸರ್. ಫ್ರಂಟ್ ಲೈನ್ CM ಇದ್ದಾರೆಲ್ಲ ಸಾಕು. ಓಕೆ, ಪ್ರತಿಪಕ್ಷ ನಾಯಕರೇ ಮಾತಾಡಿ. ಆಯ್ತು, ನೀವು ಕೂತ್ಕೊಳ್ಳಿ. ಸತೀಶ್ ಮಾಡಪ್ಪ, ನಾನೇ ಇದ್ದೀನಲ್ಲ. ಆಯ್ತು ಸರ್, ನೀವಿದ್ಮೇಲೆ ಆಯ್ತು ಸರ್, ನೀವು ಹೇಳಿದ್ಮೇಲೆ ನಾನು ಕೇಳಿದ್ನ, ನೀವು ಕೇಳಿದ್ರೆ ಯಾವಾಗ ಒಂದಾತಿರೋ ಮೈಸೂರವ್ರು ಗೊತ್ತಾಗಲ್ಲ. ಮೈಸೂರವರೆಲ್ಲ ಯಾವಾಗ ಒಂದಾತಿರೋ ಗೊತ್ತಾಗಲ್ಲ. ಕಾನ್ಸ್ಟಿಟ್ಯೂನ್ಸಿ ಅವರು ಒಂದೇ ತಾಲೂಕಿನವರು, ಇಬ್ರು ಒಂದೇ ತರ ಪಂಚೆ, ಒಂದೇ ತರ ಶಲ್ಯ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ನಿಮ್ಮ ಜೊತೆಲಿ 25 ವರ್ಷ ಸರಿ ಹೇಳಿ ಸರ್, ಕೇಳಿಸ್ತಾ ಇಲ್ಲ. ನೀವು ದೂರ ಹಿಂಗ್ ಕೂತ್ಕೊಂತೀರಲ್ಲ, ಕೇಳಿಸಲ್ಲ. ಬೇಡ 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 ನಡಿ. ಅಧ್ಯಕ್ಷರೇ, ತಾವು ಯಾರ್ಯಾರು ಸಚಿವರು ಸರಿಯಾಗಿ ಬರ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀರಾ. ಒಳ್ಳೇದು, ತಾವು ಓದಿ ಒಳ್ಳೆ ಕೆಲಸ ಮಾಡಿದ್ದೀರಾ, ಧನ್ಯವಾದ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗಾಗಲೇ ಹೇಳಿದೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಕಾರನೂ ಕೂಡ ಈ SC/ST ಜನಾಂಗದ ಏನಿದೆ ಅವರ ಅಭಿವೃದ್ಧಿಗೆ ನಾವು ದೀರ್ಘಕಾಲದ ಅವರ ಆರೋಗ್ಯದ್ದು, ಶಾಲಾ ಶಿಕ್ಷಣದ್ದು, ಅವರ ಯೋಗ್ಯ ಜೀವನದ ಮಟ್ಟ ಇವೆಲ್ಲನೂ ಕೂಡ ಆ ಜನಾಂಗದಲ್ಲಿ ನಮಗೆ ಮಾನದಂಡ ಆಗುತ್ತೆ. ನಮ್ಮ ಪ್ರಕಾರ, ನಮ್ಮೆಲ್ಲರ ಪ್ರಕಾರ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನ ಏನ್ ಮಾಡಿದೆ ಅದಕ್ಕೆ ಜನರಲ್ ಫಂಡ್ ಅನ್ನ ಉಪಯೋಗ ಮಾಡಬೇಕಾಯ್ತು. ಜನರಲ್ ಫಂಡ್ ಅನ್ನ ಉಪಯೋಗ ಮಾಡಿ
ಅವ್ರು ಕೊಟ್ಟಿದ್ರೆ ನಾವು ಆ ಸಮುದಾಯವನ್ನ ಮೇಲ್ವರ್ಗದವ್ರು ಯಾರಿದ್ದಾರೆ ಎಲ್ಲ ಒಟ್ಟಿಗೆ ಮಾಡುವಂಥದ್ದಕ್ಕೆ ಒಂದು ಅವಕಾಶ ಆಯಿತು. ಈಗ ಈ SCP TSP ಅನುದಾನ ಬಳಕೆ ಮಾಡಿರೋದ್ರಿಂದ ಏನು ಈ ಮೂಲ ಉದ್ದೇಶ ಇತ್ತು, ಆ ಮೂಲ ಉದ್ದೇಶಕ್ಕೆ ಒಂದು ರೀತಿ ಕೊಡ್ಲಿ ಪೆಟ್ಟನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕೊಡ್ಲಿ ಪೆಟ್ಟದು. ಆಮೇಲೆ ಕೆಲವು ಮಂತ್ರಿಗಳು ಹೇಳಿದ್ದಾರೆ ಏನಂತ ಹೇಳಿದ್ರೆ, ಗ್ಯಾರಂಟಿ ಮೂಲಕ SC ST ಜನಾಂಗದಕ್ಕೆ ನಾವು ಹಣ ಏನು ಬಳಕೆ ಮಾಡುತ್ತಿದ್ದೇವೆ ಅದು ತಪ್ಪು ಇದು ಕಲ್ಪನೆ, ನಾವು ಆ ಜನಾಂಗಕ್ಕೆ ಕೊಡ್ತಾ ಇದ್ದೀರಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ತಪ್ಪಲ್ಲ, ಕರೆಕ್ಟು. ಅದೇನೋ ಹೇಳ್ತಾರಲ್ಲ, ತಮ್ಮ ಮಗು ಅದೇನೋ ಯಜ್ಞ ಅಂತ ಹೆಂಗೆ ಎತ್ತವ್ರಿಗೆ ಹಂಗೆ ಉದ್ದು ಅಂದಂಗೆ. ಇಲ್ಲಿ ಅಧ್ಯಕ್ಷರೇ, ಇವರು ಬೇರೆ ಬೇರೆ ಯೋಜನೆಗಳು ಮಾಡಿದ್ದಾರೆ. ನೀವು ಇದೇ ತರ ಮಾಡಿದ್ರೆ ಆ ಮೂಲ ಉದ್ದೇಶ ಏನಿತ್ತು, ಆ ಮೂಲ ಉದ್ದೇಶ ಏನಿದೆ, ಈ ಸಮಿತಿ ಕೊಟ್ಟಿರುವಂತ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನ್ ಏನ್ ಕೊಟ್ಟಿದ್ದಾರೆ, ಈ ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ 2600 ಏನ್ ಕೊಟ್ಟಿದ್ದಾರೆ, ಅದರ ವೈಲೇಷನ್ ಇದು. ಅದರ ವೈಲೇಷನ್ ಒಂದು ಲೈನ್ ಅನ್ನ ಸುಮ್ಮನೆ ಓದ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಕ್ಕೆ. ಒಂದೇ ಲೈನು ಆ ಪುಸ್ತಕ, ಅವರ ಆದೇಶ ಅವ್ರು ಮಾಡಿರುವಂಥದ್ದು. ಯಾವುದಕ್ಕೆ ಉಪಯೋಗ ಮಾಡಬೇಕು, ಈ ಹಣವನ್ನ ಯಾವುದಕ್ಕೆ ಉಪಯೋಗ ಮಾಡಬೇಕು ಅನ್ನೋದು ಡೈರೆಕ್ಷನ್ ಅವ್ರು ಕೊಟ್ಟಿದ್ದಾರೆ. ಡೈರೆಕ್ಷನ್ ಕೊಟ್ಟಿದ್ದಾರೆ. ಸಬ್ ಪ್ಲಾನ್ ದಿನ ಯಾವುದು? ಸಬ್ ಪ್ಲಾನ್ ಅದನ್ನೇ ಸಬ್ ಪ್ಲಾನ್ ಹೇಳ್ತಾರೆ. ಇದು ಸಬ್ ಪ್ಲಾನ್ ಅಲ್ಲ, ಇದು ವಿಶೇಷ ಕಾನೂನು ಮಾಡಿರೋದು. ಸರಿ, ನೀವೇನ ನಿಮ್ಗೆ ಬೇಕಾಗಿ ಕಾನೂನು ಮಾಡ್ಕೊಂಡಿದ್ದೀರಾ? ನೀವು ಮಾಡಿಲ್ಲ. ಅದಕ್ಕೆ SC ST ಗೆ ನೀವು ಮಾಡಿಲ್ಲ. ಅದೇ ನೀವು ಮಾಡಿಬಿಟ್ಟು ಒಂದ್ ಕೈಯಲ್ಲಿ ಕೊಟ್ಟು ಒಂದ್ ಕೈ ಕಿತ್ಕೊಂಡಿದ್ದೀರಾ ಅಷ್ಟೇ. ಬೇರೆ ಬದಲಾವಣೆ ಮಾಡಿದ್ರ? ಬೇರೆ ಏನು ಮಾಡಿಲ್ಲ. ನೀವು ಅಧಿಕಾರದಲ್ಲಿ 4 ವರ್ಷ ಏನ್ ಮಾಡಿದ್ರಿ? ಆಯ್ತು, ಬೆಲ್ಲದವ್ರೆ ಅವರು ಏನ್ ಹೇಳ್ತಾರೆ ಉತ್ತರ ಕೊಡ್ತಾರೆ. ಚರ್ಚೆ ಮಾಡ್ತೀರಿ, ಚರ್ಚೆ ಮಾಡ್ಬೇಕು. ಇದ್ದಾರಲ್ಲ, ಆಯ್ತು, ಪ್ರತಿಪಕ್ಷ ನಾಯಕರು ಇದ್ದಾರೆ, ಅವ್ರವ್ರು ಮಾತಾಡ್ತಾರೆ, ನೀವೇ ಮಧ್ಯದಲ್ಲಿ ಹೋಗ್ತೀರಿ. ನಿಮ್ಗೆ ಆಶೀರ್ವಾದ ಮಾಡಿಲ್ಲ, ನೀವು ಇರಲಿಲ್ಲ. ಒಂದೇ ದಿನದಿಂದ ನಿಮ್ಗೆ ಬೆಲ್ಲದವ್ರೆ, ಬೆಲ್ಲ ಕೂತಲ್ಲಿ ಈಗ ಅಶ್ವಥ್ ಅವ್ರು ಇದ್ದಾರೆ, ಪ್ರತಿಪಕ್ಷ ನಾಯಕರು ಇದ್ದಾರಲ್ಲ ನೋಡಿ, ಅವ್ರವ್ರು ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಆ ಕಡೆಗೆ ಮಾತಾಡ್ಕೊಳ್ತಾರೆ, ಬೇರೆ ಯಾಕೆ ಎದ್ದು ಹೇಳ್ತೀರಿ? ನನಗೆ ಆಶ್ಚರ್ಯ ಆಗ್ತಾ ಇರೋದು, ಮುಖ್ಯಮಂತ್ರಿಗಳು ಯಾಕೆ ಪದೇ ಪದೇ ಕೋಪ ಮಾಡ್ಕಂತಾರೆ ಅಂತ. ಕೋಪ ಮಾಡಿ ಎಲ್ಲೋ ತಪ್ಪಿರ್ಬೇಕು. ಈ ಬಡ್ಜೆಟ್ ಮಾಡಿರೋದ್ರಲ್ಲಿ ಎಲ್ಲೋ ಅವ್ರ ಮನಸ್ಸಿಗೆ ಸಮಾಧಾನ ತಂದಿಲ್ಲ. ನಾನೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಒಳಗಡೆ ಕೊರಗನ್ನ ಆಚೆ ಆಗ್ತಾ ಇದಾರೆ ಅವರು. ಆ ಕೊರಗು ಅವ್ರಿಗೆ ಅದನ್ನ ಆಚೆ ಆಗ್ತಾ ಇದಾರೆ ಅನ್ಸುತ್ತೆ. ನಾನು ಸಬ್ ಪ್ಲಾನ್ ಹೇಳ್ತಾ ಇರೋದು, ನಾನು ಓದ್ನಲ್ಲ ಸಬ್ ಪ್ಲಾನ್ ಅಂತಾನೆ ಓದಿದ್ದು. ನಾನು ಬೇರೆ ಏನು ಹೇಳಿದೆ, ಸಬ್ ಪ್ಲಾನ್ ಅಲ್ಲೇ ಹೇಳಿದ್ದಾರೆ ಅವರು. ಅದರಲ್ಲಿ ಬೇಸಿಕ್ ಸ್ಕೀಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಥ್ರೂ ದ ಪ್ರಾವಿಷನ್ ಆಫ್ ದ ಡ್ರಿಂಕಿಂಗ್ ವಾಟರ್ ಸಪ್ಲೈ, ಲಿಂಕ್ ರೋಡ್, ಹೌಸಿಂಗ್ ಸೈಟ್ಸ್ ಎಕ್ಸೆಟ್ರಾ ಅಂತ ಹೇಳಿದ್ದಾರೆ. ನೀವು ಈಗ ಯೋಜನೆಗಳಿಗೆ ಕೊಟ್ಟಿದ್ದೀರಾ, ಕೇಳಿದ್ರೆ ನಾವು 2000 ಕೊಟ್ಟಿದ್ದೀರಿ, ಅದರ ದಲಿತರಿಗೆ ಈ ದುಡ್ಡನ್ನ ನಾವು ಹುಡುಕಿ ದಲಿತರಿಗೆ ಕೊಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಕರೆಂಟು ಆ ಹುಡುಕಿ ದಲಿತರನ್ನೇ ಕೊಟ್ಟಿದ್ದೀರಿ, ಅವ್ರಿಗೆ ಈ ದುಡ್ಡನ್ನ ಕರೆಕ್ಟಾಗಿ ಅವ್ರಿಗೆ ತಗೊಂಡೋಗಿ ಅವ್ರಿಗೆ ರೀಚ್ ಆಗಿದೆ ಅಂತಾರೆ. ಈ ಬಸ್ಸಾಗ ಹೋಗೋರು ಕೊಟ್ಟಿದ್ದಾರಲ್ಲ, ಈ ಕಂಡಕ್ಟರ್ ದಿನ ಏನಾನ ಹಿಡಿದು ಹೇಳ್ತಾನಪ್ಪ, ನೀನ್ ಯಾರು ದಲಿತ, ಹತ್ತವಗೆ ದಲಿತ, ನೀನು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಏನು ಇಲ್ಲಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ. ನೀವೇನ್ ಕೊಟ್ರಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಇಷ್ಟೊಂದು ದುಡ್ಡನ್ನ? ಅಂಕಿಅಂಶ ಇಲ್ಲಿ ಕ್ಲಿಯರ್ ಆಗಿದೆ ನಿಮ್ಗೆ. ಆ ಜನಾಂಗಕ್ಕೆ ನೀವು ಕೊಡ್ಬೇಕಾದ್ರೆ ಆ ಅಂಕಿಅಂಶಗಳನ್ನ ತೆಗೆದುಕೊಂಡು ಕೊಡಬೇಕು. ಈ ಬಸ್ಸಲ್ಲಿ ಹೋಗೋರಿಗೆಲ್ಲ ಹೆಂಗ್ ಕೊಡ್ತೀರಾ ನೀವು? ಅಂದ್ರೆ ಈ ಸರ್ಕಾರ ಏನಂತ ಅರ್ಥ ನಾವು ಮಾಡ್ಕೋಬೇಕು. ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅಂದ್ರೆ, ಇವ್ರಿಗೆ ಪ್ಲಾನ್ ಅಲ್ಲಿ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಇವ್ರ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ, ಅದನ್ನ ಫುಲ್ಫಿಲ್ ಮಾಡಕ್ಕೋಸ್ಕರ ದಲಿತರ ಅಮೌಂಟ್ ಅನ್ನ ತೆಗೆದಿದ್ದಾರೆ. ಇದು ನಮ್ಮ ನೇರ ಆಪಾದನೆ, ಇದರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಇದು ಕೂಡ ಈ ಜನಾಂಗದ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ ಒಂದು ಕೊಡಿಲಿ ಪೆಟ್ಟನ್ನ ಹಾಕಿದ್ದಾರೆ. ನಾನು ಹೇಳೋದು, ಇವರು ಈಗ SC ಇದಕ್ಕೆ ಏನು 5 ಗ್ಯಾರಂಟಿಗೆ
ಅವ್ರು ಯೂಸ್ ಮಾಡ್ತಾ ಇರೋದು 33%. ಗ್ಯಾರಂಟಿಗೆ 33% ಯೂಸ್ ಮಾಡ್ತಾವ್ರೆ. ಇನ್ನ 67%, ಇನ್ನು ಉಳಿದಿದ್ದು 67 ದುರ್ಯೋಧನ ಎಲ್ಲ ಸಿಮೆಂಟ್ ಮಂಜು ಇಲ್ಲ. ಇನ್ನು 67%. ಆ 67% ಆದ್ರೂ ಆ ಜನಾಂಗಕ್ಕೆ ಕೊಡ್ತಾ ಇದ್ದಾರಾ? 33% ತೆಗೆದ್ರು, ಇನ್ನು 67% ಇದೆ ಅಂತೇಳಿ ಅದನ್ನ ಏನಾನ ಕೊಡ್ತಾ ಇದ್ದಾರಾ ಅಂತ ನಾನು ನೋಡಿದೆ. ಅದಕ್ಕೂ ಕತ್ರಿ ಹೊಡೆದ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಸಾಧ್ಯನೋ ಕತ್ರಿ ಹೊಡೆಯಕ್ಕೆ ಅಷ್ಟು ಕತ್ರಿ ಹೊಡೆದ್ಬಿಟ್ಟಿದ್ದಾರೆ. ಇದನ್ನೇನ್ ಮಾಡಿದ್ದಾರೆ, ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಅದರ ಕೆಲವು ಭಾಗಗಳನ್ನ ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ರಾಜ್ಯದ ಪಾಲು ಭರಿಸುವಂತದಕ್ಕೆ ಅವರು ಈ ಬಡ್ಜೆಟ್ ಅಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ನನ್ಗೆ ಅರ್ಥ ಆಗದೆ ಇರೋವಂಥದ್ದು ಇವರು ಕೊಟ್ಟಿರುವಂಥದ್ದು PWDಗೆ ಕೊಟ್ಟಿದ್ದಾರೆ. ಆಮೇಲೆ ಪ್ರವಾಸೋದ್ಯಮಕ್ಕೆ ಕೊಟ್ಟಿದ್ದಾರೆ. ನಮ್ಮ ಮಂತ್ರಿ ಇದ್ದಾರೆ. ಈಗ ನಾವು ಹುಡುಕ್ಬೇಕು, ನಂದಿ ಬೆಟ್ಟಕ್ಕೆ ಯಾರು ಬರ್ತಾರೆ, SC ಎಷ್ಟು ಜನ ಬಂದ, ST ಎಷ್ಟು ಜನ ಬಂದ, ಕೊಟ್ಟಿದ್ದಾರೆ. ಇಷ್ಟೇ ಆಗಿದೆ ನಾನು ಕೇಳ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಆರೋಗ್ಯ ಇಲಾಖೆಯ ಕಟ್ಟಡ ನಿರ್ವಹಣೆಗೆ 9,37,00,000 ಮತ್ತೆ STಯಲ್ಲಿ 3,74,00,000, ಒಟ್ಟು 12,13,00,000 ಆಗುತ್ತೆ ಆರೋಗ್ಯ ಇಲಾಖೆಯ ಕಟ್ಟಡಗಳಿಗೆ. ಇದು ಅವರ ನಿಮ್ಮ ಇದೆ ನೋಡಿ, SCP TSP ಕರ್ನಾಟಕ ಅನುಸೂಚಿತ ಜಾತಿ ಉಪಯೋಜನೆಗಳು ಮತ್ತು ಬುಡಕಟ್ಟು ಉಪಯೋಜನೆಗಳು 2024-26ನೇ ಸಾಲಿನಲ್ಲಿ ಹಂಚಿಕೆ. ಇದು ಕರ್ನಾಟಕ ಸರ್ಕಾರ ಕೊಟ್ಟಿರುವಂತ ಪುಸ್ತಕ. ಇದು ಅವರೇ ಪ್ರಿಂಟ್ ಮಾಡಿ ನಮ್ಗೆ ಕೊಟ್ಟಿರುವಂಥದ್ದು. ಇದರಲ್ಲಿ ಕೊಟ್ಟಿದ್ದಾರೆ. ಆಯುಷ್ ಕಚೇರಿಯ ನಿರ್ವಹಣೆಗೆ 3.70, STಯಿಂದ 1.74. ಇದನ್ನು ಓಕೆ ಮಾಡೋಣ, ಏನೋ ಆರೋಗ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಓಕೆ ಮಾಡೋಣ. ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರೇ, ಪ್ರಥಮ ದರ್ಜೆ ವಿಶ್ವವಿದ್ಯಾಲಯ ಕಟ್ಟಡಕ್ಕೆ 54 ಕೋಟಿ ಕೊಟ್ಟಿದ್ದಾರೆ. STಯಲ್ಲಿ 26 ಕೋಟಿ ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯಕ್ಕೆ ನನಗೆ ಗೊತ್ತಿಲ್ಲ, ನಾನು ಆ ಕಡೆ ಸ್ವಲ್ಪ ಗಮನ ಹರಿಸಿಲ್ಲ. ನಾನು ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಕೂಡ SC ವಿಶ್ವವಿದ್ಯಾಲಯ ಎಲ್ಲ ನಾವು ನೋಡಿದ್ದೀರಾ? ಎಲ್ಲೂ ನೋಡಿಲ್ಲ. ನಾವು ST ವಿಶ್ವವಿದ್ಯಾಲಯ ಎಲ್ಲೂ ನೋಡಿಲ್ಲ. ಆಗಿದ್ದಿದ್ರೆ ಈ ಹಣ ಅಲ್ಲಿ ಕೊಟ್ಟಿದ್ರೆ ಯಾರು ಪ್ರಶ್ನೆನೇ ಮಾಡ್ತಾ ಇರಲ್ಲ. ಹೌ ಕ್ಯಾನ್, ಯಾವ ಆಧಾರದ ಮೇಲೆ ನೀವು ಇವ್ರು ಕೊಟ್ರಿ ಇವ್ರಿಗೆ ವಿಶ್ವವಿದ್ಯಾಲಯಕ್ಕೆ? ನಿಮ್ಗೆ ಆ ಪ್ರಾವಿಷನ್ ಎಲ್ಲ ಇದೆ, ಕೊಡಕ್ಕೆ ಪ್ರಾವಿಷನ್ ಎಲ್ಲಿದೆ? ಆಮೇಲೆ ಪಾಲಿಟೆಕ್ನಿಕ್ ಕಟ್ಟಡಕ್ಕೆ ಅದಕ್ಕೂ ಒಂದು 9 ಕೋಟಿ ಕೊಟ್ಟಿದ್ದಾರೆ. IT ಪಾಲಿಸಿ ಮಾಡಕ್ಕೆ ಅದಕ್ಕೆ 10 ಕೋಟಿ ಒಂದ್ ಕಡೆ SCಗಳಿಂದ, STಯಿಂದ 4,80,00,000. ಆಮೇಲೆ ಆಶ್ಚರ್ಯ, ಲೋಕೋಪಯೋಗ ಇಲಾಖೆಗಳ ಅದಕ್ಕೆ 39.13, STಯಿಂದ 13.4. IBಗಳಿಗೆ ಎಷ್ಟು ಜನ ಓದ್ತೀರಪ್ಪ? SCಗಳು ಬಿಡೋದೇ ಕಷ್ಟ ನನ್ನ ತಿಳ್ ಪ್ರಕಾರ. IB ಕಟ್ಟಕ್ಕೂ ಈ ದುಡ್ಡೇ ಬೇಕಾ ನಿಮ್ಗೆ? IB ಕಟ್ಟಕ್ಕೂ ಈ ದುಡ್ಡನ್ನ ಯಾಕೆ ಉಪಯೋಗ ಮಾಡಿದ್ದೀರಾ? ಆಮೇಲೆ ಶಾಲಾ ಕಟ್ಟಡಗಳ ನಿರ್ವಹಣೆಗೆ, ರಿಪೇರಿಗೆ ಅದಕ್ಕೆ ದುಡ್ಡು 26 ಕೋಟಿ, 26.85, STಯಿಂದ 10.74. ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳು 150 ಕೋಟಿ. ಸೌಕರ್ಯ ಅದಕ್ಕೆ STಯಿಂದ 7.99. ಪ್ರವಾಸೋದ್ಯಮ ನಮ್ಮ ಮಂತ್ರಿಗಳಿಗೆ ಗೊತ್ತಿಲ್ಲ ಇರಬೇಕು. ಪ್ರವಾಸೋದ್ಯಮ ಉತ್ತೇಜನ ಮಾಡಲು ಪ್ರಚಾರ ಮಾಡಕ್ಕೆ ಯಾವ ದಲಿತರ ಕಾಲೋನಿಯಲ್ಲಿ ಪ್ರವಾಸೋದ್ಯಮದ ನೀವು ಇದಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ, ತೋರಿಸಿ ನೋಡೋಣ. ಯಾವ ದಲಿತರ ಕಾಲೋನಿಯಲ್ಲಿ ಪ್ರವಾಸೋದ್ಯಮದ, ಬನ್ನಿ ಹಂಪಿಗೆ ಬನ್ನಿ, ನಮ್ಮ ಯಲ್ಲಮ್ಮ ದೇವಸ್ಥಾನಕ್ಕೆ ಬನ್ನಿ,
ಚಾಮುಂಡಿಗೆ ಬನ್ನಿ, ಮೈಸೂರಿಗೆ ಬನ್ನಿ, ಎಲ್ಲಿ ಹಾಕಿದ್ದೀರಾ ನೀವು? ಹೆಂಗ್ ಕೊಟ್ರಿ ನೀವು ಅವ್ರಿಗೆ? ಅಂಗನವಾಡಿ ಕಟ್ಟಡಗಳ ನಿರ್ಮಾಣ, ದಲಿತರ ಅಂಗನವಾಡಿ ಅಲ್ಲ, ಜನರಲ್ ಎಲ್ಲರೂ ಹೋಗ್ತಾರೆ, ಅದರಲ್ಲಿ ಎಲ್ಲ ಮಕ್ಕಳು ಹೋಗ್ತಾರೆ, ಅದರಲ್ಲಿ ಜಾತಿ ಏನು ಇರಲ್ಲ. ಅವ್ರಿಗೂ ದುಡ್ಡು ಕೊಟ್ಟಿದ್ದೀರಾ, 4,22,00,000. ಎಸ್ಟಿಯಿಂದ 1,99,00,000 ಕೊಟ್ಟಿದ್ದೀರಾ. ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ ಸನ್ಮಾನ್ಯ ಅಧ್ಯಕ್ಷರೇ? ಇವೆಲ್ಲನೂ ಕೂಡ ಇನ್ನೊಂದು ತಾವು ಆಶ್ಚರ್ಯ ಬೀಳ್ತೀರ, ಅದನ್ನ ಹೇಳ್ಬಿಟ್ರೆ. ಇನ್ನು ಬೇಕಾದಷ್ಟು ಆ ಥರದ್ದು ಇದೆ, ಹೇಳ್ತೀನಿ. ಇನ್ನು ರಾಜ್ಯದ ಪ್ರಧಾನಮಂತ್ರಿ ಕಿರು ಆರೋಗ್ಯದ್ದು ಇದೆ, ಆಮೇಲೆ ರಾಜ್ಯದ ಜಲಾಯನಕ್ಕೆ ಕೊಟ್ಟಿದ್ದಾರೆ ಇಲ್ಲಿನೂ ಕೂಡ. ಮತ್ತೆ ಇನ್ನೊಂದು ಅರಣ್ಯ ಇಲಾಖೆಗೆ ನಮ್ದು SC STಗಳದ್ದು ಅರಣ್ಯ ರೋಧನ ಆದಂಗೆ ಆಗಿದೆ ಈಗ. ಅರಣ್ಯ ಇಲಾಖೆ ನೀವು ಹೊಡೆದಾಡ್ತಿರಲ್ಲಪ್ಪ, ಹಾಸನದವ್ರು ಜಾಸ್ತಿ. ಕೇಂದ್ರದ ಪಾಲು ಪ್ರಾಜೆಕ್ಟ್ ಆಫ್ ಟೈಗರ್ ಅಂಡ್ ಎಲಿಫೆಂಟ್, ಹುಲಿ ಹಿಡಿಯಕ್ಕೂ ಕೊಟ್ಟವ್ರ ನಾವು ಗೊತ್ತಿಲ್ಲ. SC ST ಜನ ಹುಲಿ ಹಿಡಿಕೆ ನಾವೆಲ್ಲ ಕೇಳ್ತೀರಿ, ಹೌದಾ ಹುಲಿಯಾ ಅಂತ ಕೇಳ್ತೀರಿ ನಾವೀಗ. ನಾವು ಹೌದಾ ಹುಲಿಯಾ ಅಂತ ಕೇಳ್ತೀವಿ. ಯಾಕೆ ಡಿಸ್ಟರ್ಬ್ ಆಗ್ತಿರೋರೆ? ಇದ್ರದ್ದು ನೀವು 4 ಜನ ಬೊಬ್ಬೆ ಹಾಕುದು, ಅದಕ್ಕೆ ಇಲ್ಲಿ 4 ಜನ ಬೊಬ್ಬೆ ಹಾಕುದು. ಸ್ಟೇಟ್ ಶೇರ್ ಪ್ರಾಜೆಕ್ಟ್ ಟೈಗರ್ ಅಂಡ್ ಎಲಿಫೆಂಟ್ ಮತ್ತೆ 2 ಕೋಟಿ ಕೊಟ್ಟಿದ್ದಾರೆ. ಒಂದ್ ಕಡೆ 3,12,00,000 ಕೊಟ್ಟಿದ್ದಾರೆ. ಗ್ರೀನ್ ಇಂಡಿಯಾ ಮಿಷನ್ ಅದಕ್ಕೂ ಕೂಡ 34 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ನೀವು ಹುಲಿಗೂ ಕೂಡ ಅದರಲ್ಲಿ ಅದಕ್ಕೆ ಈ ಹುಲಿಗೂ SCಗಳು ಒಕ್ಕಲಿಗರು ಹುಲಿನ ಹುಡುಕ್ಬೇಕು. ನಾನೇನ ಅದಕ್ಕೆ ಅನುದಾನ ಕೊಡೋಣ, ನಮ್ಮ ಒಕ್ಕಲಿಗ ನಿಗಮದಿಂದ ಒಂದು ಅನುದಾನ ಕೊಡೋಣ, ಲಿಂಗಾಯತರು ಕೊಡೋಣ, ಅದಕ್ಕೆ ಪಂಚಮಶಾಲಿ ಇಲ್ಲ. ಆಮೇಲೆ ಪಂಚಮಶಾಲಿ ಅಂತ ಏನೋ ಹೇಳಿರ, ಪಂಚಮಶಾಲಿ ಅಂತಿಲ್ಲ, ಲಿಂಗಾಯತರು ಕೊಡ್ಕಣ. ಇವ್ರು ಮಾತ್ರ ಹುಡುಕಾರೆ, ನಿಮ್ಗೆ ಸಿಕ್ಕಿಲ್ಲ. ಇವ್ರಿಗೆ SC ಹುಲಿ ಅಂದ್ರೆ ಈ ಹಣನ ಯಾವ ರೀತಿ ದುರುಪಯೋಗ ಆಗಿದೆ ಅಂತ. ನಮ್ಮ ಕೇಂದ್ರ ಇಂದಿರಾ ಗಾಂಧಿಯವರು ಒಂದು ಪತ್ರ ಬರೆದಿದ್ದಾರೆ. ಗೌರವಾನ್ವಿತ ಶ್ರೀಮತಿ ಇಂದಿರಾ ಗಾಂಧಿಯವರು ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದಾಗ ಒಂದು ಪತ್ರ ಬರೆದಿದ್ದಾರೆ. ಅವರು ಎಲ್ಲ ರಾಜ್ಯಗಳಿಗೂ ಪತ್ರ ಬರೆದಿದ್ದಾರೆ. ಏನು ಅಂತ ಹೇಳಿದ್ರೆ, ನೋಡಿ ಈ ತರದ ಅನುಪಾತ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ, ಅವ್ರಿಗೂ ನಮಗೂ ಅಂತರ ಜಾಸ್ತಿ ಆಗ್ತಾ ಇದೆ. ಇದು ಅವರು ನಮ್ಮ ಎಲ್ಲರೂ ಒಟ್ಟಿಗೆ ಈಕ್ವಲ್ ಬರಬೇಕು ನಾವೆಲ್ಲ. ಅದಕ್ಕೋಸ್ಕರ ಮಹಾರಾಷ್ಟ್ರದವರು ಒಂದು ಮಾಡೆಲ್ ಮಾಡಿದ್ದಾರೆ. ಆ ಮಹಾರಾಷ್ಟ್ರದ ಮಾಡೆಲ್ ಅನ್ನ ಇಡೀ ದೇಶದ ಎಲ್ಲರೂ ಕೂಡ ಫಾಲೋ ಅಪ್ ಮಾಡಿ ಅಂತೇಳಿ ಎಲ್ಲಾ ರಾಜ್ಯಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರನೂ ಕೊಡ್ತೀನಿ ನಾನು ಮುಖ್ಯಮಂತ್ರಿಗೆ. ಪತ್ರ ಬರೆದಿದ್ದಾರೆ. ಅವ್ರೇನ್ ಹೇಳಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಈ SC ST ಹಣ ಇರ್ತತಿ, ಇವಾಗ 44,000 ಕೋಟಿ ಏನೋ ಕೊಟ್ಟಿದ್ದೀರಾ. 42,000 42,000 42,000 1 ಕೋಟಿ ಎಕ್ಸ್ಟ್ರಾ ಹೇಳ್ಬಿಟ್ಟೆ. ಸಾರಿ, 1 ಕೋಟಿ ಎಕ್ಸ್ಟ್ರಾ ಹೇಳ್ಬಿಟ್ಟೆ. 42 ಅಂತ ಇಟ್ಕೊಳ್ಳಿ, 42,000 ಕೋಟಿ ಅಂತ ಅವ್ರೇನು ಮಾಡಲ್ ಹೇಳಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಗ ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ಒಂದು ಮಾಡಿದ್ದಾರೆ. ನೀವು ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವ್ರಿಗೆ ಇದ್ರ ಬಗ್ಗೆ ರೈಟ್ಸ್ ಇರಬಾರ್ದು ಅಂತ ಹೇಳಿದ್ದಾರೆ. ಯಾರಿಗೆ ರೈಟ್ಸ್ ಇರಬೇಕು? ಮಾದೇವಪ್ಪ ಪತ್ತೆ ಇಲ್ಲ. ಆ ಸಮಾಜ ಕಲ್ಯಾಣ ಇಲಾಖೆಗೆ ಇಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ಬೇಕು. ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಇಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ಬೇಕು. ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಅಂದ್ರೆ ಅವ್ನು ಪವರ್ಫುಲ್, ಎಷ್ಟು ಪವರ್ಫುಲ್ ಆಗ್ತಾನೆ ಅಂತ. ಆ ಮಂತ್ರಿ ಏನ್ ಮಾಡ್ತಾನೆ, ಯಾವ ರೀತಿ ಮುಖ್ಯಮಂತ್ರಿಗಳು 1 ತಿಂಗಳು ಮುಂಚೆನೆ ಎಲ್ಲ ಇಲಾಖೆಯನ್ನು ಕರೆದ್ಬಿಟ್ಟು ನಿಮ್ಗೆ ಎಷ್ಟೆಷ್ಟು ಬೇಕಪ್ಪ, ಎಷ್ಟೆಷ್ಟು ಖರ್ಚು ಮಾಡ್ತೀರಾ, ಸರಿ ಎಷ್ಟು ಖರ್ಚು ಮಾಡಿದ್ರಿ, ಯಾಕೆ ಖರ್ಚು ಮಾಡಿಲ್ಲ, ಇವೆಲ್ಲ ಪ್ರಶ್ನೆ ಅವ್ರು ಕೇಳಬೇಕು. ಆ ಮಂತ್ರಿ ಕೇಳ್ಬಿಟ್ಟು ಕಳೆದ ಬಾರಿ ನೀವೇನ್ ಮಾಡಿದೀರಾ, ಆ ಯೋಜನೆಗೆ ತಕ್ಕಂತೆ ಅವರು ಕೆಲವು ಯೋಜನೆಗಳನ್ನ ಅವರು ಡೂಪ್ಲಿಕೇಟ್ ಕೊಡ್ತಾರೆ. ಯಾವ್ದೋ ಈಗ ಹೇಳಿದ್ರಲ್ಲ, ಬಸ್ಸಲ್ಲಿ ಓಡಾಡೋಗೆಲ್ಲ ಅಂತವಲ್ಲ. ರಿಯಲ್ ಆಗಿ ಆ ಜನಾಂಗಕ್ಕೆ, ಆ ಕೇರಿಗಳಿಗೆ, SC ST ಕೇರಿಗಳೇನಿದೆ, ಆ ಕೇರಿಗಳ
ಜನಾಂಗದ ವಿದ್ಯಾಭ್ಯಾಸ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಶೌಚಾಲಯ ಇರ್ಬೋದು, ಅವ್ರಿಗೆ ಹಣವನ್ನ ಕೊಡುವಂಥದ್ದಕ್ಕೆ ಆ ಇಲಾಖೆಗೆ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅವತ್ತೇ ಹೇಳಿದೆ. ಕೊಡಿ ಈಗ, ಅವಾಗ ಈ ತಾರತಮ್ಯ ಕಡಿಮೆ ಆಗುತ್ತೆ. ನೀವು ಕೊಟ್ಟಿಲ್ಲ. ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟೇ ದೊಡ್ಡ ಇದು ಮಾನಪಲ್ಲಿ, ಅವ್ರನ್ನೇನು ಹಿಡಿಯೋರು ಕೇಳೋರು ಏನೂ ಇಲ್ಲ. ಅವರೇ ಎಲ್ಲ ಮುಖ್ಯಮಂತ್ರಿಗೆ ಅಧ್ಯಕ್ಷತೆ ಕೊಟ್ಟು ಎಲ್ಲ ಬರೆದು ಕೊಟ್ಬಿಡ್ತಾರೆ. ಆ ಡಿಪಾರ್ಟ್ಮೆಂಟ್ ಏನು ಇದೇ ಇಲ್ಲ, ಮರ್ಯಾದೆನೇ ಇಲ್ಲ, ಸ್ವತಂತ್ರ ಇಲ್ಲ. ಆ ಡಿಪಾರ್ಟ್ಮೆಂಟ್ಗೆ ಸ್ವತಂತ್ರವಾಗಿ ಹಂಚಬೇಕು. ಅದರಲ್ಲಿ ಹೇಳಿದ್ದಾರೆ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ. ಇದರಲ್ಲಿ ಪ್ಲಾನ್ ಅಲ್ಲಿ ಯಾವ ಟು ಮಾನಿಟರ್ SC ST ಹಣನ ಒಂದು ನ್ಯಾಯ ಪೈಸೆ ದುರುಪಯೋಗ ಆಗುವಂತ ಮಾನಿಟರ್ ಮಾಡೋ ಅಧಿಕಾರನೂ ಆ ಇಲಾಖೆ ಕೊಟ್ಟಿದ್ದಾರೆ. ನೀವೆಲ್ಲಿ ಕೊಟ್ಟಿದ್ದೀರಾ? ಸನ್ಮಾನ್ಯ ಅಧ್ಯಕ್ಷರ, ರಾಜ್ಯ ನೀವೆಲ್ಲಿ ಕೊಟ್ಟಿದ್ದೀರಾ? ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ನೀವು ಕೊಟ್ಟಿಲ್ಲ. ವರ್ಷಕ್ಕೆ ನೀವು ಕೊಟ್ಟಿಲ್ಲ. 2 ಬಾರಿ ಸೇರಿ ರಾಜ್ಯ ಪರಿಷತ್ನಲ್ಲಿ ಈ ವಿಚಾರ ಸಮುದಾಯದ ಪರವಾಗಿ ಮಾತಾಡ್ಲಿ ಬಿಡಿ. ಮುಖ್ಯಮಂತ್ರಿಗಳು ವರ್ಷದಲ್ಲಿ 2 ಬಾರಿ ಕರೀತಾ ಇದ್ದಾರೆ. ಮಹಾರಾಷ್ಟ್ರ ಮತ್ತು ಆರ್ಥಿಕ ಇಲಾಖೆ ಪರಿಶಿಷ್ಟ ಜಾತಿ ತಮ್ಮ ರಾಜ್ಯಗಳಲ್ಲಿ ನಿರ್ದಿಷ್ಟ ಅವು ತಮ್ಮ ರಾಜ್ಯದಲ್ಲಿರುವ ಪರಿಶಿಷ್ಟ ಜಾತಿ ಜನಸಂಖ್ಯೆ ಆಧಾರ ಇಲಾಖೆಯನ್ನು ಬಜೆಟ್ ಸಂದರ್ಭದಲ್ಲಿ 5 ವರ್ಷದ ಯೋಜನೆಗಳು ರೂಪ ಮಾಡ್ತಿದ್ದಾರೆ. ಪ್ರತಿಯೊಂದು ನೋಡೆ ಮತ್ತೆ ಬಜೆಟ್ ತಯಾರು ಮಾಡಿರೋದು. SC ST ಯೋಜನೆಗೆ ರೂಪಿಸುವಾಗ ಅವುಗಳ ಜಾರಿಗೆ ಆ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯನ್ನು ನ್ಯೂಡಲ್ ಏಜೆನ್ಸಿಯಾಗಿ ಮಾಡತಕ್ಕದ್ದು. ನ್ಯೂಡಲ್ ಏಜೆನ್ಸಿಯನ್ನ ಮಾಡೋದು. ಅವರು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣ ಕೊಡಬೇಕು, ಅವ್ರು ಖರ್ಚು ಮಾಡಿದಾರ, ಬೋಗಸ್ ಹಣ ಕೇಳ್ತಾ ಇದಾರ, ಅದು ರಿಯಲ್ ಆಗಿ SC ST ಜನಾಂಗಕ್ಕೆ ಹೋಗುತ್ತಾ ಅಥವಾ ಬೇರೆ ರೀತಿ ಹೋಗುತ್ತಲ್ಲ, ಆಗ ಹೋಗ್ಬಾರ್ದು. ಅದನ್ನೆಲ್ಲ ನೋಡುವಂತ ಅಧಿಕಾರವನ್ನ ಆ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು SC ST ಬಗ್ಗೆ ಬಹಳ ಇದಾಗ್ತಾರೆ ಮಾಡಿ. ಇವಾಗ ನೀವು ಸ್ವತಃ ಇಂದಿರಾ ಗಾಂಧಿ ಅವರು ಪತ್ರ ಬರೆದಿದ್ದಾರೆ. ಆ ಪತ್ರ ನೀವು ಕಳಿಸ್ಕೊಡ್ತೀನಿ. ಕೊಡಿ ಅವರಿಗೆ, ಸ್ವತಂತ್ರ ಕೊಡಿ ಈ ಅವರಿಗೆ. ಕಾಯ್ದೆ 13 ಕಳೆದ 5 ವರ್ಷದಲ್ಲಿ ನೀವೇನ್ ಮಾಡಿದ್ರಿ? ಅದರಿಂದ ನಾವು SC STಗಳ ಹಣವನ್ನ ಬದಲು ಮಾಡಿಲ್ಲ, ಬೇರೆ ಕಡೆ ಕೊಟ್ಟಿಲ್ಲ. ಮಾತಾಡಬೇಡಿ. 70 ಕಾಯ್ದೆನ ದುರುಪಯೋಗ ಮಾಡಿದವರು ಬಿಜೆಪಿ. ಬಸಂತಪ್ಪ lakhs of rupees belong to SC ST is misused by the BJP government. Then BJP government. ನಿಮಗೆ ನಾಚಿಕೆ ಮಾನವ ಇದೆಯಾ? ನಿಮಗೆ ನಿಮ್ಮ ಅವಧಿನಲ್ಲಾದದ್ದು ನೀನು ಸರ್ಕಾರ ಪ್ರತಿನಿಧಿಯಾಗಿ ತಪ್ಪ ಮಾತಾಡಿ. ನಿಮಗೆ ಆತ್ಮಗೌರವ ಇದ್ರೆ ನಿಮ್ ಸರ್ಕಾರ ನಡ್ಕೊಂಡಿದ್ದನ್ನ ನೀವು ಖಂಡಿಸಿ. ಸನ್ಮಾನ್ಯ ಅಧ್ಯಕ್ಷ, ಲಕ್ಷಾಂತರ ಕೋಟಿನ ಆ 70 ಕ್ಲಾಸ್ ಬಸವಂತಪ್ಪ ದುರುಪಯೋಗ ಮಾಡಿದವರು ನೀವು. ನೀವು ಇವತ್ತು ಮಾತುಗೋಸ್ಕರ ಉಪಯೋಗಿಸ್ತೀರಾ? ಏನ್ರೆ 70 ನಾವು ಬಸವಂತಪ್ಪ ನಮ್ಮ ಮುಖ್ಯ ನೀವು ಅವರನ್ನು ಕೂತ್ಕೊಳ್ಳಿಕ್ಕೆ ಹೇಳಿ. ಅಧ್ಯಕ್ಷರೇ ಅವ್ರು ಯಾಕೆ ಮಾತಾಡ್ತಾರೆ ಸುಮ್ಮನೆ ಅಲ್ಲಿಂದ? ಪ್ರತಿಪಕ್ಷ ನಾಯಕರು ಯಾಕೆ ಮಾತಾಡ್ತಾರೆ? ಬಸಂತಪ್ಪ ಕೂತ್ಕೊಳ್ಳಿ. ಈಗ ಮತ್ತೆ ಅವ್ರಿಗೆ ನಾವಾದ್ಮೇಲೆ ಅವ್ರಿಗೆ ಕೊಡಿ, ಮಾತಾಡಿ ಇದಕ್ಕೆಲ್ಲ ಕ್ಲಾರಿಫಿಕೇಶನ್ ಕೊಡ್ಲಿ ಅವರು. ಕುರಿ ಬರ್ತದೆ ಅವರಿಗೆ ಹೇಳುವಾಗ. ನಾನು ಹೇಳಿದ್ದು ಆ ಒಂದು ಇಲಾಖೆಗೆ ಒಂದು ಗೌರವ ತರೋ ರೀತಿ ಮಾಡಿ ಅಂತ ನಾನು ಅವ್ರ ಪರವಾಗಿ ಮಾತಾಡಿದೆ, ನರೇಂದ್ರ ಸ್ವಾಮಿ ಪರವಾಗಿ. ಯಾಕಂದ್ರೆ ನಾಳೆ ಅವ್ರ ಆ ಮಂತ್ರಿಯಾಗಿ ಅಲ್ಲೇ ಬರೋದು ಕೂತ್ಕೊಳ್ಳೋದು, ನಾವು ಅದನ್ನ ಕಣ್ಣಾಗಿ ನೋಡ್ಬೇಕು ಅಂತಿದ್ದೀರಿ. ಬರ್ಲಿ, ಅವ್ರು ಬಂದಾಗಾದ್ರೂ ಸ್ವತಂತ್ರ ಸಿಗ್ಲಿ, ನೀವು ಬಂದಾಗಾದ್ರೂ ಸ್ವತಂತ್ರ ಸಿಗ್ಲಿ. ಅಧ್ಯಕ್ಷರೇ, ಇಲ್ಲೇನ್ ಮಾಡ್ತಾರೆ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸುಮ್ಮನೆ ಕರೆದು ಒಪ್ಪಿಗೆ ಅಷ್ಟೇ. ಆ ಮಂತ್ರಿಗೆ ಏನ್ ನ್ಯಾಯ ಪೈಸದ ಬೆಲೆ ಇರಲ್ಲ. ಎಲ್ಲ ಫೈನಾನ್ಸ್ ಅವ್ರು ಫಿಕ್ಸ್ ನಟ್ಟು ಬೋಲ್ಟು ಟೈಟ್ ಮಾಡಿರ್ತಾರೆ. ಆ ಇಲಾಖೆಗೆ ಹೆಸರಿಗಷ್ಟೇ. ಅವ್ರಿಗೆ ಉಪದ್ರ ಮಾಡ್ತೀರಿ ನೀವು? ನರೇಂದ್ರ ಸ್ವಾಮಿ ಅವ್ರ ಮುಂದೆ ಸಮಾಜ ಕಲ್ಯಾಣ ಮಂತ್ರಿ ಆಗ್ಬೇಕು, ಅವ್ರಿಗೆಲ್ಲ ಮಾನ್ಯ ಆಯ್ತು. ನೀವು ಯಾರನ್ನ ಮಂತ್ರಿ ಆಗೋದು ಎಲ್ಲ ಹೇಳಿದಾಗ ಪ್ರತಿಭಟನೆ ಮಾಡ್ಲಾಗ್ಯಾರ. ಹೇಳ್ರಿ ಎತ್ತಲವ್ರೆ, ತೀವ್ರ ಪ್ರತಿಭಟನೆ ಮಾಡ್ರಿ, ಉಗ್ರ ಹೋರಾಟ ಮಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಆಗ್ಲೇ ಹೇಳಿದೆ,
ಬಹಳ ಹಣ ಈ ಇಲಾಖೆಗೆ ಸೇರಿದ ಬಹಳ ಹಣನೂ ಕೂಡ BMTC ಕೊಟ್ಟಿದ್ದಾರೆ. ಸುಮಾರು 34.25 ಕೋಟಿ, NWKSRTCಗೆ 28 ಕೋಟಿ ಇದರಿಂದ, ಹೌದು, KSRTC 42, KSRTC ಅದು 72 ಕೋಟಿ, STದು ಬೇರೆ ಕೊಟ್ಟಿದ್ದಾರೆ, STದು ಬೇರೆ ಕೊಟ್ಟಿದ್ದಾರೆ, SCದು ಬೇರೆ ಕೊಟ್ಟಿದ್ದಾರೆ. ಅಂದ್ರೆ ನಾವು ಈಗ ಮುಖ್ಯಮಂತ್ರಿಗಳು ಅವರು ಸಮರ್ಥರಿದ್ದಾರೆ, ಅವ್ರು ಹೇಳ್ತಾರೆ, ಏನಪ್ಪ ನಿನಗೆ ಲೆಕ್ಕ ಗೊತ್ತಾ, ನಾವು ಕೊಡುವಾಗ 2,2 ಸಾವಿರ ಕೊಟ್ರಲ್ಲ, ಲೆಕ್ಕ ತಗೊಂಡಿದ್ದೀರಿ, ಅದರಲ್ಲಿ SC ಎಷ್ಟು ಜನ ಇದ್ದಾರೆ, ST ಅವ್ರಿಗೆ ಕೊಟ್ಟಿದ್ದೀರಿ ನಾವು ಅಂತ ಹೇಳ್ತಾರೆ 100%. ಈ ಬಸ್ಸಾಗಿ ಹೋಗೋರ್ನ ಹೆಂಗ್ ಹಿಡಿತೀರಾ ಈಗ? ಅವ್ರು SCನ STನ ಆ ಮಹಿಳೆಯರು ಯಾರು ಹೆಂಗೆ ಏನ್ ಸಾಧ್ಯನೇ ಇಲ್ಲಲ್ಲ. ನೀವು ಅಂದಾಜು ಕೊಡಕ್ಕೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಪ್ಲಾನ್ ಏನಿದೆ ಬಂದ ತಾವೇ ಅದರ ಬಗ್ಗೆ ನಾನೇ ಕಾಯ್ದೆ ತಂದಿದ್ದೀನಿ ಅಂತಾರೆ. ಹಂಗೆ ಕೊಡಕ್ ಪ್ರಾವಿಷನ್ ಇಲ್ಲ ನಿಮಗೆ. ಡೈರೆಕ್ಟ್ ಆಗಿ ಆ ಸಮುದಾಯಕ್ಕೆ ಹೋಗ್ಬೇಕು. ಅಂದಾಜ್ ಏನು ಮಾಡಂಗೆ ಇಲ್ಲ ಇದರಲ್ಲಿ. ನೋ ಅಂದಾಜ್ ಮಾಡಂಗೆ ಇಲ್ಲ. ನೀವು ಅಂದಾಜ್ ಮೇಲೇನೆ ಎಲ್ಲ ಕೊಟ್ಬಿಟ್ಟಿದ್ದೀರಾ. ಇದು ತಪ್ಪು. ಅದರಿಂದ ನಾನು ಈಗಾಗಲೇ ಹೇಳಿದ್ದೀನಿ ಅವರಿಗೆ, ಏನಪ್ಪ ಅಲ್ಲ, ಅವರು ಈಗಾಗಲೇ ಕೊಟ್ಟಿದ್ದಾರೆ. ಯಾವುದು ಶಕ್ತಿ ಯೋಜನೆಗೆ 812 ಕೋಟಿ ಕೊಟ್ಟಿದ್ದಾರೆ ಇದರಿಂದ, ಯಾವುದು SC ST ಹಣ. ಆಮೇಲೆ ಗೃಹಲಕ್ಷ್ಮಿಗೆ 5,075 ಕೋಟಿ ಕೊಟ್ಟಿದ್ದಾರೆ. ಅನ್ನಭಾಗ್ಯಕ್ಕೆ 2,779 ಕೋಟಿ ಕೊಟ್ಟಿದ್ದಾರೆ. ಇಲ್ಲ, ಜನರಲ್ ಆಗಿ ಕೊಟ್ಟಿರೋದು. ಗೃಹ ಜ್ಯೋತಿಗೆ 2,410 ಕೊಟ್ಟಿದ್ದಾರೆ. ಯುವ ನಿಧಿಗೆ 67 ಕೋಟಿ ಕೊಟ್ಟಿದ್ದಾರೆ. ಒಟ್ಟು 11,144 23-24ರಲ್ಲಿ. ಈಗ 25-26ರಲ್ಲಿ ಗೃಹಲಕ್ಷ್ಮಿಗೆ 7,438, 25 ಶಕ್ತಿಗೆ 1,537, ಅನ್ನಭಾಗ್ಯಕ್ಕೆ 1,670, ಗೃಹ ಜ್ಯೋತಿಗೆ 2,626, ಯುವ ನಿಧಿಗೆ 162, ಒಟ್ಟು 13,433. ಇದು ಕೋಟಿಗಳು. ಇದು ಆ ಜನಾಂಗಕ್ಕೆ ಮಾಡಿದಂತ ಮೋಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಿಂದ ಇನ್ನಾದ್ರೂ ಕೂಡ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿರೋದ್ರಿಂದ, ಯಾಕಂದ್ರೆ ನಮ್ಮ ಪ್ರಧಾನಿಯಾಗಿದ್ದಂಥವ್ರು ಅವ್ರು ಕೊಟ್ಟಿರೋಂಥ ಲೆಟ್ರು, ಇಂದಿರಾ ಗಾಂಧಿ ಅವರು ಬರೆದಿರೋ ಪತ್ರನ, ನಂದು ಬೇಡ, ಆ ಪತ್ರನ ನೋಡಿ ನೀವು ಆ ಮಹಾರಾಷ್ಟ್ರದ ಮಾಡಲ್ ತಗೊಂಬನ್ನಿ. ಆ ಇಲಾಖೆಗೆ ಒಂದು ಸ್ವತಂತ್ರತೆ ಕೊಡಿ. ಯಾರೇ ಮಂತ್ರಿ ಆಗಲಿ, ಮುಂದೆ ಮಂತ್ರಿ ಆಗೋರು ಯಾರಾದರೂ ಕೂಡ ಅವರು ಧೈರ್ಯವಾಗಿ ಸಮಾನವಾಗಿ ಮುಖ್ಯಮಂತ್ರಿ ಯಾವ ರೀತಿ ಬಡ್ಜೆಟ್ ಮಾಡ್ತಾರೋ ಆ ರೀತಿ ಅವರು ಕೂಡ ಒಂದು ಬಡ್ಜೆಟ್ ಮಾಡಲಿ. ಬಡ್ಜೆಟ್ ಮಾಡಲಿ. ಎಲ್ಲ ಇಲಾಖೆಯವ್ರನ್ನ ಕರೀರಿ, ಎಲ್ಲ ಇಲಾಖೆಯ ಸೆಕ್ರೆಟರಿನ ಕರೀರಿ. ನಿನ್ಗೆ ಎಷ್ಟು ದುಡ್ಡು ಬೇಕಪ್ಪ, ನಿನ್ನ ಅವಶ್ಯಕತೆ ಏನಿದೆ, SCಗೆ ಏನು ಮಾಡ್ತೀಯಾ, ಅವ್ರ ಅಭಿವೃದ್ಧಿಗೆ ಹೆಂಗೆ ನೀನ್ ಜಾರಿಗೆ ತರ್ತೀಯಾ, ಅವರ ಉದ್ಧಾರ ಹೆಂಗ್ ಮಾಡ್ತೀಯಾ ಅಂತ ಅವ್ನ ಕನ್ವೀನಿಯನ್ಸ್ ಆದ್ರೆ ಅವ್ರಿಗೆಲ್ಲರಿಗೂ ದುಡ್ಡು ಕೊಡ್ಲಿ. ಮುಖ್ಯಮಂತ್ರಿ ಅಲೋಕೇಶನ್ ಮಾಡ್ಬೇಕಷ್ಟೇ, ಉಳಿದಿದ್ದಲ್ಲ ಆ ಇಲಾಖೆ ಮಾಡಬೇಕು. ಆವಾಗ ಅವ್ರಿಗೆ ನ್ಯಾಯ ಕೊಟ್ಟಂಗಾಗ್ತದೆ. ಇನ್ನು ನೀವೇನಾನ ಹಿಂಗ್ ಮಾಡ್ಲಿಲ್ಲ ಅಂದ್ರೆ ನೀವು ಮಾಡಲ್ಲು ಅಂತೀರ. ಹಾಗೆ ನನ್ ಸಂತೋಷ, ಕರ್ನಾಟಕ ಮಾಡಲ್ ಮಾಡಿ ನಮ್ ಸಂತೋಷ. ಮಾಡಲ್ ಅಂತೀರ. ನೀವು ಇದೇ ತರ ಮಾಡ್ಕೊಂಡು ಹೋದ್ರೆ ನೀವು ಮುಂದೆ ಆ ತಾರತಮ್ಯ ಏನಿದೆ 10 ವರ್ಷದ್ದು, ಇನ್ನೊಂದು 10 ವರ್ಷ ಹೋದ್ರೆ 15 ವರ್ಷಕ್ಕೆ ಹೋಗ್ತದೆ. ಮುಂದೆ ಇದನ್ನ ನಾವು ದೂರ ಆಗೋಗ್ತೇವೆ. ಆ ದೂರ ಆಗಬಾರ್ದು ಅಂತ ನೀವು ಆಶಯ ಇಟ್ಕೊಂಡಿದ್ದೀರಾ ಅಂತ ನನ್ನ ಭಾವನೆ. ಮುಖ್ಯಮಂತ್ರಿಗಳು ಆ ಆಶಯ ಇದೆ, ನಿಮಗೆ ಆ ಕಮಿಟ್ಮೆಂಟ್ ಇದೆ, ಏನಾದರೂ ಮಾಡಬೇಕು ಅನ್ನೋ ಕಮಿಟ್ ಇದೆ. ಶುರು ಮಾಡಿ. ಇವಾಗ ನೀವಿದ್ದಾಗ ಪ್ರಾರಂಭ ಮಾಡಿದ್ರೆ ಅದೊಂದು ರೆಕಾರ್ಡ್ ಆಗ್ತೈತೆ. ಮಾಡಿ. ಇನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಕೇಳ್ತಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಅಕಸ್ಮಾತ್ ಈ ಜನ SC ST ಜನಾಂಗ ನಮ್ಮ ಹಣ ನಮ್ಮ ಹಕ್ಕು ಅಂದ್ಬಿಟ್ರೆ ನೀವೆಲ್ಲೋತೀರಾ? ನೀವು ಅವಾಗ ಎಲ್ಲೋತೀರಾ? ನೀವು ನಮ್ಮ ಹಕ್ಕು ನಮ್ಮ ಇದು ಅಂತ ಹೇಳ್ಬಿಟ್ರೆ ಹಣ ಅಂದ್ರೆ ನೀವೆಲ್ಲೋಗ್ತೀರಾ? ಅವಾಗ ಸರ್ ಮಾಡಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು
ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇರ್ಲಿಲ್ಲ ಅವಾಗ ಇರ್ಲಿಲ್ಲ ಅಶೋಕ್ ಕೂತ್ಕೊಂಡ್ಲ ಎಕ್ಸ್ಪೀರಿಯನ್ಸ್ ಆಗಿದ್ದೆ. ಅಲ್ಲ ಅವ್ರು ಕೂತಿದ್ದೆ ನಿನ್ಗೂ ಕೂತ್ಕೊಬೇಕು ಕೂತ್ಕೊಂತೀನಿ ಬೇಕಾದ್ರೆ ಕೂತ್ಕೋತೀನಿ. ಆಯ್ತು. ನಿಮ್ಗೂ ಎಕ್ಸ್ಪೀರಿಯನ್ಸ್ ಇದೆ. ಹಿಂದೆ ಇದನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ಬೆಳಗಾಮಲ್ಲಿ ಆಂಜನೇಯ ಕೋಟ್ ಗಿಟ್ ಹಾಕೊಂಡು ಬಸ್ ಕ್ಲಾಸಕ್ಕೆ ಬಂದ. ಇಡೀ ದೇಶದಲ್ಲಿ 84,000 ಕೋಟಿ ಇತ್ತು SC TSPಗೆ. ನಾವು ಮಾಡಿದಾಗ 27,000 ಕೋಟಿ ಇತ್ತು. ಇಡೀ ಜನಸಂಖ್ಯೆ ಆಧಾರದ ಮೇಲೆ ಆ ಜನಸಂಖ್ಯೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದನೇ ಅವತ್ತು ನಾವೊಂದು ಕಾಯ್ದೆನ ನಾವು ಮಾಡಿದೆವು. ಈ ಹಣನ ಆ ಸಮಾಜಕ್ಕೆ ಆಯ್ತು, ರೇಷ್ಯೆ ಮೇಲೆ ನೀವು ಹೇಳ್ದಂಗೆ ಲೆಕ್ಕ ಹಾಕಕ್ಕಾಗಲ್ಲ. ಬಟ್ ಫುಡ್ ವಿಚಾರ ಇರ್ಬೋದು, ಯುವ ನಿಧಿ ಇರ್ಬೋದು, ಫಾರೆಸ್ಟ್ ಹೆಣ್ಮಕ್ಳಿಗಿರ್ಬೋದು. ಅಲ್ಲ ಒನ್ ಸೆಕೆಂಡ್ ಆಯ್ತಪ್ಪ. ಈಗ ನನ್ನೊಂದು ಡೌಟ್. ಈಗ ಹುಲಿಗೆ ಸಂಬಂಧಪಟ್ಟಾಗೆ ನಾಸ್ MLA ಜಸ್ಟ್ ವಾಂಟ್ ಟು ಡೌಟ್. ಹುಲಿಗಂತ ನನ್ನೊಂದು ಭಾವನೆ, ಅದು ಹುಲಿಗಂತ ಕೊಟ್ಟದಲ್ಲ. ಕಾಡು ಟ್ರೈಬಲ್ ಏರಿಯಾದಲ್ಲಿ SC ಜನಾಂಗ ಇದೆ, ಅವರೊಂದು ರಕ್ಷಣೆ, ಹುಲಿಯಿಂದ ರಕ್ಷಣೆ ಮಾಡಿ ಅಲ್ಲಿ ಕೆಲಸ ಆಗ್ಬೇಕಲ್ಲ. ಅಲ್ಲಿ SC ಜನಾಂಗ ಯಾರು ಜೀವನ ಮಾಡಿದೆ, ಹೌದು, ಫಾರೆಸ್ಟ್ ಏರಿಯಾದಲ್ಲಿ ಇದಾರಲ್ವಾ. ಇದು ನಾನು ಹಾಗೆ ಅನಿಸ್ತೇನೆ ಅಷ್ಟೇ. ಮಾಡಿ ಆ ದುಡ್ಡನ್ನ ಆ ಜನಾಂಗಕ್ಕೆ ಟ್ರೈಬಲ್ ಪೀಪಲ್ ಹೂ ಲಿವ್ ಇನ್ ದಿ ಫಾರೆಸ್ಟ್. ಅಧ್ಯಕ್ಷರೇ, ಅದು ವಯನಾಡಿಗೆ ಕೊಟ್ಟಿದ್ದು. ರಕ್ಷಣೆ ಅಂತಲ್ಲ, ನನ್ನ ಆಲೋಚನೆ ಬಂದಷ್ಟು. ಅವ್ರ ರಕ್ಷಣೆಗೆ ಸತ್ತೋದಲ್ಲ ಅವನಿಗೆ. ನೋಡಿ, ಟ್ರೈಬಲ್ ಏರಿಯಾದಲ್ಲಿ ತುಂಬಾ ಜನ ಇರ್ತಾರೆ, ಫಾರೆಸ್ಟ್ ಏರಿಯಾದಲ್ಲಿ. ಅದೇ ನೀವು ಆಲೋಚನೆ ಮಾಡ್ಬೇಕಲ್ಲ, ಆಲೋಚನೆ ಮಾಡಿದ್ರೆ ಮಾತ್ರ ಹಂಗೆ ಆಗುದು. ಅದು ಜನರ ಆಶ್ಚರ್ಯದಲ್ಲಿ ಅವ್ರ ಉತ್ತರ ಗಡಬಡ ಆಯ್ತು. ಗಂಭೀರವಾಗಿ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಆ ಜನಾಂಗದ ಆ ಜನಾಂಗದಿಂದ ಬಂದಿರತಕ್ಕಂತ ಅನೇಕ ಶಾಸಕರು ಎರಡು ಪಕ್ಷದಲ್ಲಿ ಪ್ರತಿಪಕ್ಷ ಮಾತಾಡ್ಲಿ. ಇದು ಸೀರಿಯಸ್ನೆಸ್ ಅನ್ನ ಆಯ್ತು, ಮತ್ತೆ ನೀವು ಮಾತಾಡ್ತಾ ನೆಕ್ಸ್ಟ್ ಮಾತಾಡ್ಲಿಕ್ಕೆ ಸರ್ ಇದೆ ನಿಮ್ದು, ಮಾತಾಡ್ಲಿ. ಈಗ ತಾವೇನ್ ಹೇಳಿದ್ರಿ? ಆಯ್ತು, ನಾನು ಹಿಂದೆ ಪಡ್ಕೊಂಡಿದ್ದೇನೆ, ನೀವು ಮಾತಾಡಿ. ಮಾತಾಡಿ, ಚರ್ಚೆ ಬೇಡ. ನಾನು ಹಿಂದೆ ಪಡ್ಕೊಂಡಿದ್ದೇನೆ, ಮಾತಾಡಿ. ನೀವು ಮಾತಾಡಿ, ಚರ್ಚೆ ಬೇಡ. ಹೌದು, ನೀವು ಮಾತಾಡಿ. ಈಗ ನೀವು ಮಾತಾಡಿ. ಆಯ್ತು, ಬಿಟ್ಟು ಬಿಡಿ, ಯಾಕೆ ಚರ್ಚೆ ಇದರಲ್ಲಿ? SC ST ಜನಾಂಗದವ್ರು ಹೋದ್ರೆ ಅಟ್ಟೆ ಕಡಿಬಾರ್ದು. ಆಯ್ತು, ಜನರಲ್ ಹೋದ್ರೆ ಕಡಿಬೇಕು. ಅದು ನೀವು ಹೋದ್ರೆ ನಿಮ್ಗೆ ಬೇರೆ ಕೊಡುವ, ನೀವು ಹೋದಾಗ ನಿಮ್ಗೆ ಬೇರೆ ಮಾಡುವ. ಆಯ್ತು, ಚರ್ಚೆ ಬೇಡ. ಆಯ್ತು, ಚರ್ಚೆ ಬೇಡ, ಅದನ್ನು ಚರ್ಚೆ ಯಾಕೆ? ಅಲ್ಲಿ ಆಯ್ತು, ಅದಲ್ಲಿ ಯಾಕೆ ಚರ್ಚೆ ಎಲ್ಲಿದ್ದಕ್ಕೆ? ಆರಾಮ್ ಕುಂಡಿರ್ಬೇಕು. ಆಯ್ತು, SC ST ಅವರು ಬಂದಿದ್ದಾರೆ. ಸರ್ಕಾರ ಅನುದಾನ ಕೊಟ್ಟಿದೆ. ಜನರಲ್ದವರು ಯಾರೋ ಬ್ರಾಹ್ಮಣ. ನೀವು ಸುಮ್ಮನೆ ನೀವೇ ಕೆಣಕಿದ್ರಿ. ಅಲ್ಲಪ್ಪ, ನನಗೆ ಆಲೋಚನೆ ಹೇಳಿದೆ ನಾನು. ನೀವು ಕೆಣಕಿದ್ರಿ. ಆಯ್ತು, ಅದನ್ನ ಯಾಕೆ ಎತ್ತನವ್ರೆ ಕೂತ್ಕೊಳ್ಳಿ. ಯಾಕಂದ್ರೆ ಹುಲಿಗೆ ನನಗೆ ಬಹಳ ಸಂಬಂಧ. ಆಯ್ತು, ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬಿಟ್ಟಿದ್ದೀನಿ. ನಾನು ಇಷ್ಟೊತ್ತೂ ಆ ಜನಾಂಗದ ಸಮಸ್ಯೆಗಳು, ಆ ಜನಾಂಗದ ಏನೇನು ಪ್ಲಾನ್ ಇದೆ ಅದೆಲ್ಲನೂ ಕೂಡ ಹೇಳಿದ್ದೀನಿ. ಅವ್ರಿಗೇನು ನ್ಯಾಯಯುತವಾಗಿ ಸಿಗಬೇಕಾಯಿತು ಅದು ತಪ್ಪೋಗ್ತಾ ಇದೆ, ಅದನ್ನು ಸರ್ ಮಾಡಿ ಅನ್ನೋದು. ನೀವು ಬಡ್ಜೆಟಲ್ಲಿ ಏನು ಘೋಷಣೆ ಮಾಡಿದ್ದೀರಾ, ಈ ಮಾಡಿರೋಂಥ ಘೋಷಣೆಯಲ್ಲಿ ಆ ಹಣವನ್ನು ಯೂಸ್ ಮಾಡಿರೋದು ಅಪರಾಧ, ಅದು ತಪ್ಪು, ಮಾಡಬಾರ್ದಾಗಿತ್ತು. ನೀವು ಮಾಡಿದ್ರೆ ಏನಾಗುತ್ತೆ, ಆ ತಾರತಮ್ಯನ ನೀವು ಯಾವತ್ತೂ ಕೂಡ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ, ಹಾಗೇ ಹೋಗ್ತೈತೆ. ನಾನು ಹೇಳಿದ್ನಲ್ಲ, ಅವ್ರಿಗೆ 2,000 ಕೊಟ್ಟರೆ ಇವ್ರು 4,000 ಕೊಟ್ಟರೆ ಆ ಮಟ್ಟಕ್ಕೆ ಬರೋಕ್ಕೆ ಅವಕಾಶ ಆಗುತ್ತೆ. ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಬಡ್ಜೆಟಲ್ಲಿ ಮಾಡಿರೋದು ಸರಿಪಡಿಸ್ಕೊಬೇಕು. ಅವರು ಈ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಅದನ್ನು ತೆಗೆದು ಆ ಜನಾಂಗಕ್ಕೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನ ಆಗ್ರಹ. ಸನ್ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಓಲೈಕೆ ರಾಜಕಾರಣ. ಈಗ ಬಡ್ಜೆಟ್ ಮಾಡಿದಾಗ ಕೆಲವರು ಕಾಮೆಂಟ್ಗಳು ಮಾಡಿದ್ರು, ಏನೇನೋ ಬೇರೆ ನಾನೇನು ಹೇಳಿಲ್ಲ, ಹಂಗೆ ಹಲಾಲ್ ಬಡ್ಜೆಟ್ಟು ಏನೇನೋ ಬಡ್ಜೆಟ್ಗಳು ಅಂದರು. ಸೊ ತಾವು ಈ ಬಡ್ಜೆಟಲ್ಲಿ ಅದೇನು ಪ್ರೀತಿನೋ ಗೊತ್ತಿಲ್ಲ ಅಲ್ಪಸಂಖ್ಯಾತರ ಮೇಲೆ. ಒಕ್ಕಾಸ್ತಿಗೆ ದುರಸ್ತಿಗೆ 150 ಕೋಟಿ ಕೊಟ್ಟಿದ್ದೀರ. ಅಲ್ಪಸಂಖ್ಯಾತರ ಬಡಾವಣೆ ಅಭಿವೃದ್ಧಿಗೆ 1,000 ಕೋಟಿ ಕೊಟ್ಟಿದ್ದೀರ. ಉರ್ದು ಶಾಲೆ ಅಭಿವೃದ್ಧಿಗೆ 100 ಕೋಟಿ ಕೊಟ್ಟಿದ್ದೀರ. ಇಮಾಮ್ಗಳಿಗೆ ಗೌರವಧನ 6,000 ಹೆಚ್ಚಳ ಮಾಡಿದ್ದೀರ. ಮಜೀನ್ಗಳಿಗೆ 5,000 ಹೆಚ್ಚಳ ಮಾಡಿದ್ದೀರ.
ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಚಟುವಟಿಕೆಯಾಗಿ ಬಯೋಪಯೋಗಿ ಸಭಾಂಗಣಕ್ಕೆ ತಾಲೂಕಿಗೆ 50, ಜಿಲ್ಲೆಗೆ 1 ಕೋಟಿ, ಪ್ರತಿ ತಾಲೂಕು ಜಿಲ್ಲೆಗೆ ಕೊಟ್ಟಿದ್ದೀರಾ. ಹಜ್ ಭವನ ಹೆಚ್ಚುವರಿ ಕಟ್ಟಡ ಕೊಟ್ಟಿದ್ದೀರಾ. ಅದೇ ರೀತಿ ಅಲ್ಪಸಂಖ್ಯಾತರು ಹೆಚ್ಚಿರುವ ಕಡೆ ITI ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೀರಾ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಫೀ ವಾಪಸಾತಿ 5 ಲಕ್ಷವರೆಗೆ ಕೊಟ್ಟಿದ್ದೀರಾ. ವಿದೇಶಕ್ಕೆ ತೆರಳುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 30 ಲಕ್ಷ ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ. ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಕೊಟ್ಟಿದ್ದೀರಾ. ಒಟ್ಟು ಸಾಲ ಈ ವರ್ಷ ಮಾಡಿರುವಂತಹ ಸಾಲದರಲ್ಲಿ ಇವೆಲ್ಲ ದುಡ್ಡುಗಳನ್ನು ನೀವು ಕೊಟ್ಟಿದ್ದೀರಾ. ಆಮೇಲೆ ಸರ್ಕಾರದ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲು ಅಂತ ಬಂದಿದೆ. ಆಮೇಲೆ DK ಶಿವಕುಮಾರ್ ಹೇಳಿದ್ದಾರೆ ಅದು ತಪ್ಪು, ಕೊಟ್ಟಿಲ್ಲ ಅಂತ. ಬಟ್ ಕೊಟ್ಟಿರೋದು ನಿಜ ಅಂತೇಳಿ ಬಂದಿದೆ. ಅವ್ರಿಗೆ ಗುತ್ತಿಗೆಯಲ್ಲಿ 5% ಏನೋ ಇದೆ, 4% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ರಿಲಿಜಿಯನ್ ಬೇಸಿಸ್, ನಮ್ಮಲ್ಲಿ ಆ ಥರ ರಿಲಿಜಿಯನ್ ಬೇಸಿಸ್ ಕೊಡುವಂತ ಒಂದು ಪ್ರಾವಿಷನ್ ಇಲ್ಲ ಅಂಬೇಡ್ಕರ್ ಸಂವಿಧಾನದಲ್ಲಿ. ಜಾತಿ ಹೆಸರಲ್ಲಿ ಕೊಡ್ಬೋದು, ಆದರೆ ರಿಲಿಜನ್ ಹೆಸರಲ್ಲಿ ಕೊಡಬಾರ್ದು ಅನ್ನೋದು ಇದೆ. ಇವ್ರು ಕೊಟ್ಟಿದ್ದಾರೆ. ಇವ್ರು ಕೊಟ್ಟ ಮೇಲೆ ಅಷ್ಟಕ್ಕೆ ಸುಮ್ಮನೆ ಆಗಿಲ್ಲ. ನಮ್ಮ ಜಮೀರ್ ಅಹಮದ್ ಖಾನ್ ಅವರ PS ವಿಶೇಷ ಕರ್ತವ್ಯಾಧಿಕಾರಿ, ವಿಶೇಷ ಕರ್ತವ್ಯ OSD, ಹಸನ ಸಾಬ್ MT KAS ವಿಶೇಷ ಕರ್ತವ್ಯಾಧಿಕಾರಿ, ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು, ಅವರು ಉಸ್ತುವಾರಿ ಸಚಿವರ ಅವರು ಒಂದು ಕೊಟ್ಟಿದ್ದಾರೆ. ಯಾರು? ಫರೂಕ್ ಜುನೇದ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಇಂಜಿನಿಯರ್ ಅಸೋಸಿಯೇಷನ್. ಅವರು ಇಷ್ಟು ಕೊಟ್ಟಿರೋದನ್ನ ಸಾಲದು ಅಂತೇಳಿ ಅವರು ಈಗ 5% ಸೂಪರ್ ನ್ಯೂಮರಿ ಕೋಟಾದಲ್ಲಿ 5% 7% ಹಾಗೂ ಮುಸ್ಲಿಮರ ಬಾಂಧವ್ಯರ 2B ಮೀಸಲಾತಿಯನ್ನು 10% ಹೆಚ್ಚಿಸುವ ಬಗ್ಗೆ ಮನವಿ ಮಾಡುತ್ತಾರೆ. ಅದನ್ನ ಅಲ್ಪಸಂಖ್ಯಾತ ಇಲಾಖೆ ಕಾರ್ಯದರ್ಶಿಗೆ ಮಾಡೋದು, ಜಾಸ್ತಿ ಮಾಡಕ್ಕೆ ಪ್ರಾವಿಷನ್ ಮಾಡಿ ಅಂತ ಲೆಟರ್ ಬರೆದಿದ್ದಾರೆ. ಅಂದ್ರೆ ಈ ತರ ಒಂದು ವೋಟ್ಗೋಸ್ಕರ ನೀವು ಯಾವ್ದಾವ್ದೋ ಒಂದು ಸಮುದಾಯದ ಪ್ರೇರೇಪಣೆ ಮಾಡ್ತಾ ಹೋಗ್ತಾ ಇದ್ರೆ ಏನಾಗ್ತೈತೆ ಜನ? ನಮ್ಮ ಸಂವಿಧಾನದಲ್ಲಿ ಆ ತರ ಮಾಡಬಾರ್ದು ಅಂತ ಇದೆ, ನೀವು ಅದನ್ನೇ ಈಗ ಮಾಡ್ತಾ ಇದ್ದೀರಾ. ಅದರಿಂದ ಇವತ್ತು ಓಲೈಕೆ ರಾಜಕಾರಣ ಇದು ಸರಿಯಲ್ಲ ಅನ್ನೋದು. ಈಗ ನೀವು ಹಂಗೆ ಮಾಡಿದ ತಕ್ಷಣನೇ ಅವ್ರ್ಯಾರೋ ಬಡ್ಜೆಟ್ನಲ್ಲಿ ಜೈನ ಸಮುದಾಯಕ್ಕೆ ಕಡೆಗಣನೆ, ಗುಣಾನಂದ ಶ್ರೀ ಸಭೆ ನಡೆಸಿ ಹೋರಾಟದ ಸ್ವರೂಪ ರೂಪರೇಷೆ ಕುರಿತು ನಿರ್ಧಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇವಲ ಒಂದು ಭಾಗದ CM ಅಲ್ಲ, ರಾಜ್ಯದ ಎಲ್ಲ ಭಾಗ ಎಲ್ಲ ಸಮುದಾಯದ ಅನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ನ್ಯಾಯ ಒದಗಿಸುವ ಕಾರ್ಯ ಮಾಡಬೇಕು. ಅನ್ಯಾಯದ ಬಗ್ಗೆ ಹಾಗೂ ನಮ್ಮ ಬೇಡಿಕೆಗಳು ಈಡೇರಿ ಆಗ್ರಹಿಸಿ ಶಾಂತಿಯುತ ಹೋರಾಟ ನಡೆಸುವ ನಿಟ್ಟಿನಲ್ಲಿ ಶೀಘ್ರವೇ ಜೈನ ಸಮುದಾಯ ಮುಖಂಡರು ಸಭೆ ನಡೆಸಿ ಹೋರಾಟದ ಸ್ವರೂಪ ತಿಳಿಸಿದ್ದಾರೆ. ನೋಡಿ, ಇಲ್ಲಿ ಜೈನ ಮತ್ತು ಇವರು ಇದೆಲ್ಲ ಸೇರಿದ್ರೆ ಎಷ್ಟು ಕೋಟಿ ಆಗುತ್ತೋ ಗೊತ್ತಿಲ್ಲ, ಆದರೆ ಜೈನ, ಬೌದ್ಧ, ಸಿಖ್ ಎಲ್ಲರಿಗೂ ಸೇರಿ 10 ಕೋಟಿ ಕೊಟ್ಟಿದ್ದಾರೆ. ಇವೆಲ್ಲರೂ ಸೇರಿ 10 ಕೋಟಿ ಅವರಿಗೆ ಭರಪೂರವಾದಂತ ಒಂದು ಭರವಸೆಗಳು ಮತ್ತು ಅನುದಾನಗಳನ್ನು ನೀವು ಕೊಟ್ಟಿದ್ದೀರ. ಇದು ತಾರತಮ್ಯ ಅಂತ ನಾನು ಹೇಳುವಂಥದ್ದು. ಯಾವ್ದದು? ಇದರಿಂದ ಯಾವ ತಗೊಂಡಿಲ್ಲ, ಅವ್ರು ಸಿಕ್ಕೋದು ಕಡಿಮೆ ಅಲ್ಲ, ಅವ್ರು ಈಸಿ ಅಲ್ಲ ಏನೋ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಡ್ಜೆಟ್ ಅಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನಾವು ಇದು ಪಾಪರ್ ಸರ್ಕಾರ, ಹಣ ಇಲ್ಲ, ಕೊರತೆ ಅಂತ ಪದೇ ಪದೇ ಹೇಳಿದಾಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಂದು ಪಾಪರ್ ಬಡ್ಜೆಟ್ ಅಲ್ಲ, ನನ್ನ ಪಾಪರ್ ಸರ್ಕಾರ ಅಲ್ಲ, ನಮ್ಮ ಹತ್ರ ಯಥೇಚ್ಛವಾದಂತ ಹಣ ಇದೆ, ಬೇಕಾದಷ್ಟು ಸರ್ಪ್ಲೆಸ್ ಇದೆ. ಸಾಲದ ಹಣ ಅಲ್ಲ, ಅವ್ರು ಹೇಳಿರೋದು. ನೀವು ಸಾಲ ಅಂತ ಹೇಳ್ತೀರಾ, ಅವ್ರು ಸರ್ಪ್ಲೆಸ್ ಅನ್ನೋ ತರ ಹೇಳಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ನಮ್ಮ ಸರ್ಕಾರ ಇದ್ದಾಗ
ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರೆಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ, ತಾವೆಷ್ಟು ಅನುದಾನಗಳನ್ನು ಕೊಟ್ಟಿದ್ದೀರಾ? ಇವತ್ತು ಮೈಕ್ರೋ ಫೈನಾನ್ಸ್ ಹಾವಳಿ ನಮ್ಮ ರಾಜ್ಯದಲ್ಲಿ ನಡೀತು. 30 ಜನ ಸತ್ತೋದ್ರು. ಯಾಕೆ ಸತ್ತರು 30 ಜನ? ನೆನ್ನೆ ದಿನ ಸಾಯ್ತಾ ಇದ್ದಾರೆ. ಇವ್ರು ಕಾನೂನು ಮಾಡಿದ್ಮೇಲೂ ಸಾಯ್ತಾ ಇದ್ದಾರೆ. ನೀವು ಆ ಒಂದು ನಿಗಮಗಳ ಮುಖಾಂತರ ಅವ್ರಿಗೆ ಏನು ಲೋನ್ಗಳು ಕೊಡಬೇಕಾಯ್ತು, ಆ ಲೋನ್ಗಳೆಲ್ಲ ಕಟ್ಟಾಗಿದೆ. ಈಗ ಲೋನ್ ಕೊಡ್ತಾ ಇಲ್ಲ ಅವ್ರಿಗೆ. ಯಾವಾಗ ಲೋನ್ ಸಿಕ್ಕಿಲ್ಲ, ಅವರು ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬಿದ್ದಿದ್ದಾರೆ. ಈಗ ನಾನು ಸುಮ್ಮನೆ ಒಂದು ಟ್ಯಾಲಿಯನ್ನ ಹೇಳ್ತೀನಿ ನಿಮಗೆ. ನೋಡಿ, BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಗಂಗಾ ಕಲ್ಯಾಣ ಬಿಜೆಪಿ ಕಾಲದಲ್ಲಿ 60 ಕೋಟಿ ಇಟ್ಟಿತ್ತು. ಬಿಜೆಪಿ ಇದ್ದಾಗ 60 ಕೋಟಿ ಇಟ್ಟಿತ್ತು. 2024-25 ಅದನ್ನ ಗೌರವಾನ್ವಿತ ಸಿದ್ದರಾಮಯ್ಯನವರು 40 ಕೋಟಿಗೆ ಇಳಿಸಿದ್ರು. 20 ಕೋಟಿ ಕಟ್. ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಯೋಜನೆ 100 ಕೋಟಿ ಇಟ್ಟಿದ್ದೀರಿ ನಾವು. ಅದು 45 ಕೋಟಿಗೆ ಬಂತು. 55 ಕೋಟಿ ಕಟ್. ತಾಂಡಾಗಳ ಅಭಿವೃದ್ಧಿ 110 ಕೋಟಿ ಇತ್ತು ನಾವು ನಮ್ಮ ಸರ್ಕಾರ ಕೊಟ್ಟಾಗ. ಅದು 60 ಕೋಟಿ ಕಟ್ ಕೊಟ್ಟರು, 50 ಕೋಟಿ ಕಟ್ ಮಾಡಿದ್ರು. ಬೋವಿ ಅಭಿವೃದ್ಧಿ ನಿಗಮ 95 ಕೋಟಿ ನಾವು ಕೊಟ್ಟಿದ್ರಿ, ಅವರು 55 ಕೋಟಿಗೆ ಇಳಿಸ್ಬಿಟ್ರು. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಾವು 190 ಕೋಟಿ ಕೊಟ್ಟಿದ್ರಿ, ಬಂದಾಗ 3 ವರ್ಷಗಳ ಇವರ ಅನುದಾನಗಳು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರದ ಅಭಿವೃದ್ಧಿ ಇವರು 106 ಕೋಟಿ ಕೂಡ ಯಾವ ನಿಗಮದಿಂದನೂ ಅದನ್ನ 50 ಕೋಟಿ ಒಬ್ಬ ಫಲಾನುಭವಿಗೆ ಅನುದಾನ ಲಭ್ಯ ಆಗದೆ. ಆಮೇಲೆ ಕರ್ನಾಟಕ ಉಪಹಾರ ಅಭಿವೃದ್ಧಿ ನಿಗಮ ಮಾತ್ರ ಇತ್ತು 3 ವರ್ಷ 15 ಕೋಟಿ ವರ್ಷಗಳಲ್ಲಿ. ಅದು 8 ಕೋಟಿ ಆಯ್ತು. ಡಿಸ್ಟರ್ಬ್ ಮಾಡಬೇಡಿ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಯರ ನಿಲಯ ನಿಮ್ಮವ್ರು ಹೆಂಗ್ ಮಾಡಿದ್ದಾರೆ ಅಂತ ಹೇಳ್ತಾ 3 ವರ್ಷ ನಿಮ್ಮ ಆಡಳಿತದಲ್ಲಿ 193 ಕೋಟಿ ಬೇರೆ ಹೇಳಿಲ್ಲ. ಅದು 90 ಕೋಟಿ ಆಯ್ತು. ಅದು ಜಾರಿ ಆಗಿರ್ಲಿಲ್ಲ. ರಾಜ್ಯದ ವಿವಿಧ ಮಠಗಳಿಗೆ ಮಾಡಿ ಕೆಲಸ ಆಯ್ತಾ? ದೇವಾಲಯಗಳಿಗೆ ಮುಖ್ಯಮಂತ್ರಿ ವಿಶೇಷ ಎಲ್ಲ ಮಾಡೋದ್ರಿ. ಯಾವ ಕಾರ್ಯಗತ ಮಾಡ್ಲಿಲ್ಲ ಅದನ್ನ ತಿಳ್ಕೊಳ್ಳಿ. ಕಾರ್ಯಗತ ಮಾಡ್ಬೇಕು. 124 ಕೋಟಿ ಕಟ್. SCP TSP ನಾನು ಹೇಳ್ತೀನಿ. ನಾನ್ ನಾಳೆ ಉತ್ತರ ಕೊಡ್ತೀನಿ. ನನಗೆ ಕೊಡ್ತೀನಿ ನಾಳೆ ಉತ್ತರ. ಮುಖ್ಯಮಂತ್ರಿಗಳು ನೀವು ಏನ್ ಮಾಡ್ಯಾರ ಅಂತ, ಏನಾಗಿದೆ ಅಂತ ನಾನು ಕೊಡ್ತೀನಿ ಉತ್ತರ. ಆಯ್ತು, ನೀವು ಮಾತಾಡೋ ಕೊಡಿ. ಸಿದ್ದು, ನಾನು MLA ಕಣೆಯ. ಆಯ್ತು, ಮಾತಾಡಬಾರ್ದು. ಶಿವಲಿಂಗ ಅವ್ರೆ, ಅವ್ರು ಮುಗಿಸ್ಲಿ, ಮತ್ತೆ ನೆಕ್ಸ್ಟ್ ಮಾತಾಡಿ. ಸಿದ್ದು, ರಾಜ್ಯದ ವಿವಿಧ ಮಠಗಳು ಹಾಗೂ ದೇವಾಲಯಗಳಿಗೆ ಮುಖ್ಯಮಂತ್ರಿಗಳ ವಿಶೇಷ ಸಹಾಯಧನ ನಮ್ಮ ಸರ್ಕಾರ ಇದ್ದಾಗ 154 ಕೋಟಿ 85 ಲಕ್ಷ ಕೊಟ್ಟಿದ್ರಿ. ಸಿದ್ದರಾಮಯ್ಯನವರು ಅದನ್ನ 30 ಕೋಟಿ ಇಳಿಸಿದ್ರು. 124 ಕೋಟಿ ಕಟ್. ಹಿಂದೂ ರುದ್ರಭೂಮಿಗಳ ನಿರ್ವಹಣೆ 24 ಕೋಟಿ 79 ಲಕ್ಷ ನಾವು ಕೊಟ್ಟಿದ್ರಿ. ಅದನ್ನು 10 ಕೋಟಿ ಇಳಿಸಿದ್ರು. ನೇಕಾರರ ಯೋಜನೆಗೆ 125.77 ಕೋಟಿಯನ್ನು ನಮ್ಮ ಸರ್ಕಾರ ಕೊಟ್ಟಿತ್ತು. ಅದು 10 ಕೋಟಿಗೆ ಇಳಿದ್ಬಿಟ್ಟು 90% ಡಿಸ್ಕೌಂಟ್. ಸನ್ಮಾನ್ಯ ಅಧ್ಯಕ್ಷರೇ, ಇದನ್ನ ಈಗ ಈ ನಿಗಮಗಳೆಲ್ಲ ನಾನು ಓದಿದ್ದ ನಿಗಮಗಳೆಲ್ಲನೂ ಕೂಡ ಆ ಬಡವರಿಗೆ ಸಹಾಯ ಮಾಡುವಂಥದ್ದು. ಯಾರು ಅವರು ಕೂಲಿ ಮಾಡೋರಿಗೆ, ಅವ್ರ ಅಂಗಡಿ ಇಟ್ಕೊಳಕ್ಕೆ, ಅವ್ರು ಬಿಸ್ನೆಸ್ ಮಾಡೋವಂಥದ್ದಕ್ಕೆ, ಅವ್ರು ಸಹಾಯ ಮಾಡೋವಂಥದ್ದಕ್ಕೆ ಈ ನಿಗಮಗಳಲ್ಲಿ ಅವ್ರಿಗೆ ಸಾಲ ಕೊಡ್ಬೋದಾಗಿ. ಸಾಲ ಕೊಡೋಕ್ಕೆ ಪ್ರಾವಿಷನ್ ಎಲ್ಲ ಒಕ್ಕಲಿಗರದು ಇದೆ, ನಾನು ಓದಿಲ್ಲ. ಒಕ್ಕಲಿಗರದು ಇದೆ, ಲಿಂಗಾಯತರದ್ದು ಇದೆ, ಎಲ್ಲರದು ಉಪ್ಪಾರು ಎಲ್ಲ ಇದೆ. ಎಲ್ಲರಿಗೂ ಆ ನಿಗಮಗಳನ್ನು ಮಾಡಿ ಅಲ್ಲಿ ಲೋನ್ ಕೊಟ್ಟು ಅವರ ಅಭ್ಯುದಯಕ್ಕೆ ಮಾಡದಂಥ ಒಂದು ಯೋಜನೆಗಳು. ಇವರೆಲ್ಲ ಕಟ್ ಅಂತ ಕಟ್ ಹೊಡೆದ್ಬಿಟ್ರು. ಈಗೇನಾದ್ರು ಅವರು ಎಲ್ಲ ಮೈಕ್ರೋ ಫೈನಾನ್ಸ್ಗೆ ಹೋದ್ರು. ಅವರು ಇವ್ರು ಕರೆಕ್ಟಾಗಿ ಕೊಟ್ಟಿದ್ರೆ ಆ ಮೈಕ್ರೋ ಫೈನಾನ್ಸ್ಗೆ ಹೋತಾನೆ ಇರಲಿಲ್ಲ, ಅವರು ಸಾಧ್ಯನೇ ಇರಲಿಲ್ಲ. 30 ಜನ ಸಾಯ್ತಾ ಇರಲಿಲ್ಲ, ಅವ್ರು 30 ಜನ ಸಾಯ್ತಾ ಇರಲಿಲ್ಲ. ಇದಾಯ್ತು. ಮುಖ್ಯಮಂತ್ರಿಗಳು ಈ ಇಲಾಖೆಗಳಿಗೆ ಕೊಡೋ ಹಣದಲ್ಲೂ ಕೂಡ ಕಟ್ ಮಾಡಕ್ ಬಿಟ್ಟಿದ್ದಾರೆ. ನಮ್ಮ ಚೆಲುವರಾಯ ಸ್ವಾಮಿ ಇಲಾಖೆಗೆ ನಾವು ಅನುದಾನ ಬಿಡುಗಡೆ ಮಾಡಿದ್ದು 7,288 ಕೋಟಿ.
ಅವರು ಅದನ್ನ 5,035 ಕೋಟಿ ಇಳಿಸಿದ್ರು. ಅಂದ್ರೆ 2,253 ಕೋಟಿ ಕಟ್. ಕೃಷಿ ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ ನಾವು 1,374 ಕೋಟಿ ಕೊಟ್ಟಿದ್ರಿ. ಅವರು 1,207 ಅಂದ್ರೆ 166 ಕೋಟಿ ಕಟ್. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಅದಕ್ಕೆ 20,784 ಕೋಟಿ ನಾವು ಕೊಟ್ಟಿದ್ರಿ. ಅವರು ಅದಕ್ಕೆ 20,397, ಸ್ವಲ್ಪ ಕಡಿಮೆ, ಪರವಾಗಿಲ್ಲ. ಅಂದ್ರೆ 387 ಕೋಟಿ ಮಾತ್ರ ಕಟ್ ಮಾಡಿದ್ದಾರೆ. ನಗರಾಭಿವೃದ್ಧಿ ಮತ್ತು ವಸತಿ ಇಲಾಖೆ ನಾವು 17,071 ಕೋಟಿ ಕೊಟ್ಟಿದ್ರಿ. ಈಗ ಅದು 14,922 ಆಗಿದೆ. ಅಲ್ಲಿ 2,149 ಕೋಟಿ. ಕನ್ನಡ ಸಂಸ್ಕೃತಿ ಇಲಾಖೆ ನಾವು 333 ಕೋಟಿ ಕೊಟ್ಟಿದ್ರಿ. ಅವರು 254 ಕೋಟಿ ಅಂದ್ರೆ 78 ಕೋಟಿ ಕಡಿಮೆ ಮಾಡಿದ್ದಾರೆ. ಅಂದ್ರೆ ನೀವು ಎಲ್ಲ ನಿಗಮಗಳಲ್ಲೂ ಕಟ್ ಮಾಡಿದ್ದೀರಾ, ಎಲ್ಲ ಇಲಾಖೆಗಳ ಅನುದಾನದಲ್ಲೂ ನೀವು ಕಟ್ ಮಾಡಿಬಿಟ್ಟಿದ್ದೀರಾ. ಕಟ್ ಮಾಡಿ ನೀವು ಯಾವ ರೈತರಿಗೆ ಹಣ ಹೋಗ್ಬೇಕಾಯ್ತು, ಯಾವ PWD ರಸ್ತೆಗಳಿಗೆ ಹಣ ಹೋಗ್ಬೇಕಾಯ್ತು, ಶಾಲೆಗಳಿಗೆ ಹಣ ಹೋಗ್ಬೇಕಾಯ್ತು, ಆ ಹಣ ಎಲ್ಲ ಕಟ್ ಮಾಡಿ ನಿಮ್ಮ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಏನಿದೆ ಅದಕ್ಕೆ ಡೈವರ್ಟ್ ಮಾಡಿಬಿಟ್ರಿ ನೀವು ಹಣನ. ನೀವು ಕೊಡೋದನ್ನ ಇಲ್ಲಿ ಈ ನಿಗಮಗಳಿಗೆ, ಈ ಇಲಾಖೆಗೆಲ್ಲ ಕೊಟ್ಬಿಟ್ಟು ನೀವು ಫ್ರೀಗೆ ಎಷ್ಟು ಬೇಕಾದ್ರೂ ಕೊಟ್ಟಿದ್ರೆ ಯಾರು ಪ್ರಶ್ನೆ ಮಾಡ್ತಾ ಇರಲ್ಲ ನೀವು. ಆದ್ರೆ ನೀವು ಅದನ್ನೆಲ್ಲ ಕಟ್ ಮಾಡಿ, ಆ ಇಲಾಖೆಗಳನ್ನೆಲ್ಲ ಕಟ್ ಮಾಡಿ ನೀವು ನಿಮ್ಮ ಕಾಂಗ್ರೆಸ್ಸಿನ ಅಜೆಂಡಾಗ ಹೋದ್ರಿ. ಇದು ರಾಜ್ಯದ ಜನತೆಗೆ ಬಗೆದಂತ ದ್ರೋಹ. ಇದನ್ನ ನಾವಿವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ. ಇನ್ನು ಕೊನೆಯದಾಗಿ ನಾನು ಹೇಳುವಂಥದ್ದು, ಇಷ್ಟೆಲ್ಲ ಆದ್ಮೇಲೂ ಕೂಡ ಮುಖ್ಯಮಂತ್ರಿಗಳು, ನಾನೊಂದು ಪತ್ರಿಕೆಯಲ್ಲಿ ನೋಡಿದೆ, ನಾನು ಮುಖ್ಯಮಂತ್ರಿಗಳು ಈ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ವಿಧಾನಸೌಧ 313 ಏನೋ ಕೊಠಡಿಯಲ್ಲಿ ಮಾಡಿದ್ರು. ಆ ಮಾಡಿದಾಗ ಅವರು ವರದಿ ಕೊಟ್ಟರು, ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಎಷ್ಟು ಖರ್ಚು ಮಾಡಿದ್ದೀರಿ ಅಂತ ವರದಿ ಕೊಟ್ಟ ಮೇಲೆ ನಾನು ಪತ್ರಿಕೆಯಲ್ಲಿ ನೋಡಿದ್ದು, ಅವರು 29% ಏನೋ ಮಾಡಿದ್ರಂತೆ ಖರ್ಚು. 100ಕ್ಕೆ 29 ಮಾರ್ಕ್ಸ್. ಪಾಸಿಂಗ್ ಆದ್ರೆ 35 ಮಾಡ್ಬೇಕಾಯ್ತು. 22 ನನಗಿಂತ ಕಡಿಮೆ ಓದಿಲ್ಲಪ್ಪ. 22%. ಮುಖ್ಯಮಂತ್ರಿಗಳು ಗರಂ ಕೋಪ ಮಾಡ್ಕೊಂಡು ಚೀಮಾರಿ ಹಾಕಿದ್ರು ಅಂತ ಬಂದಿತ್ತು ಮುಖ್ಯಮಂತ್ರಿಗಳ ಸಭೆಯಲ್ಲಿ. ಪತ್ರಿಕೆಯಲ್ಲಿ ಬಂದಿದ್ದು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ನಾನು ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ. ನಾನು ಇಲ್ಲಿ ಮುಖ್ಯಮಂತ್ರಿಗಳು ATR ಈ ಪುಸ್ತಕ ಅವರೇ ಹೊರಡಿಸಿರೋದು. ATR ಈ ಪುಸ್ತಕ ಅಂದ್ರೆ ಆಕ್ಷನ್ ಟೇಕನ್ ರಿಪೋರ್ಟ್ ಆನ್ ಬಡ್ಜೆಟ್ ಸ್ಪೀಚ್ 2024-25. ಇದರಲ್ಲಿ ನೀವು, ನಾನು ಓದ್ದೆ, ಎಲ್ಲ ಪೇಜು ಓದ್ದೆ ನಾನು. ಆ ಎಲ್ಲ ಪೇಜಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿ, ನೀವು ಚೀಮಾರಿ ಹಾಕಿದ್ಮೇಲೆ ನಿಮಗೆ ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಚೀಮಾರಿ ಹಾಕಿದ್ಮೇಲೆ ಅವರೇ ಪುಸ್ತಕ ಪ್ರಿಂಟ್ ಮಾಡಿ ಕೊಟ್ಬಿಟ್ಟವ್ರು. ಇದೆಲ್ಲರ ಹತ್ರನೂ ಇದೆ, ನಿಮಗೂ ತಗೊಂಡು ನೋಡಿ. ಇದರಲ್ಲಿ 136ನೇ ಪೇಜಲ್ಲಿ ಅಲೆಮಾರಿ ಮತ್ತು ಅಲೆಮಾರಿ ಸಮುದಾಯದ ಕಲೆ ಮತ್ತು ಸಂಸ್ಕೃತಿ ಗುರುತಿಸಿ ಉಳಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅಲೆಮಾರಿ ಸಂಸ್ಕೃತಿಯ ಉತ್ಸವವನ್ನು ಆಯೋಜನೆ ಮಾಡಿದೆ ಅಂತ ಇವರು ಬಜೆಟ್ ಅಲ್ಲಿ ಹೇಳಿದ್ರು. ಹೋದ ಬಜೆಟ್ ಅಲ್ಲಿ ಈ ನಮ್ಮ ಡಿಪಾರ್ಟ್ಮೆಂಟ್ ಅವರು, ಆ ಇಲಾಖೆಯವರು ಅವ್ರೇನ್ ಕಾಮೆಂಟ್ ಅಂದ್ರೆ, ಮುಖ್ಯಮಂತ್ರಿಗಳೇ, ಇದು ಹೊಸ ಯೋಜನೆ, ಸಂಸ್ಕೃತಿ ಉತ್ಸವವನ್ನು ಸದ್ಯಕ್ಕೆ ಮುಂದೂಡುವಂತೆ ತಿಳಿಸಲಾಗಿದೆ. ನೀವು ಅನೌನ್ಸ್ ಮಾಡಿರುವಂತ ಒಂದು ಬಜೆಟ್ ಅಲ್ಲಿ ಘೋಷಣೆ ಆಗಿರೋದನ್ನ ಈ ಅಧಿಕಾರಿ ರಿಪೋರ್ಟ್ ಅಲ್ಲಿ ಕೊಡ್ತಾನೆ, ಇದು ಹೊಸ ಯೋಜನೆ ಕೈ ಬಿಡಲಾಗಿದೆ ಅಂತ. ಯಾಕೆ ಅನೌನ್ಸ್ ಮಾಡಿದ್ರಿ ನೀವು? ಜನಕ್ಕೆ ಮೂಗಕ್ಕೆ ತುಪ್ಪ ಸೋರಿದ್ರ? ಆಯ್ತು, ಅದನ್ನು ಬಿಟ್ಟು ಬಿಡೋಣ. ಅಶೋಕ್ ಇಲ್ಲಿ ಹೇಳಿ ನಾಯಿ ಬಾಲನ್ನು ಅಲ್ಲಾಡಿಸ್ಬೇಕು.